ನಮಸ್ಕಾರ. ಸ್ವಾತಿ ಮಳೆಯಲ್ಲಿ ನೆನೆದುಕೊಂಡು ಮನೆಗೆ ಬಂದದ್ದನ್ನು ನೋಡಿದ ಮುತ್ತುವಿನ ಮನ ಮರುಗಿತು. ಹೋಗಿ ಹೆಂಡತಿಯ ಮೇಲೆ ಹಕ್ಕು ಚಲಾಯಿಸಿ ಹುಸಿ ಮುನಿಸು ತೋರಿ ಪ್ರೀತಿಯಿಂದ ಕಾಳಜಿ ಮಾಡುವ ಮನಸ್ಸು ಇದ್ದರು. ಏನೋ ಅವ್ಯಕ್ತ ಭಾವ, ಹಿಂಜರಿತ ಮುತ್ತುವಿನ ಮನಸ್ಸಿನಲ್ಲಿ. ಎಲ್ಲಿ ತನ್ನ ಕಾಳಜಿಗೂ ಅವಮಾನ ಮಾಡುತ್ತಾಳೋ ಏನೋ ಎಂಬ ಹಿಂಜರಿಕೆ. ಆದರೂ ತನ್ನ ಪತಿ ಧರ್ಮ ನಿಭಾಯಿಸುವ ಮುತ್ತು ಸ್ವಾತಿಗೆ ಟವೆಲ್ ಕೊಟ್ಟು ಅವಳಿಗಾಗಿ ತನ್ನ ಕೈಯಾರೆ ಕಾಫಿ ಮಾಡಲು ಕಿಚನ್ಗೆ ಹೋಗ್ತಾನೆ. ಇತ್ತ ರೂಮಿಗೆ ಬಂದ ಸ್ವಾತಿ ಒದ್ದೆ ಬಟ್ಟೆಯಲ್ಲೇ ಮಲಗಿ ಬಿಡುತ್ತಾಳೆ. ಅವಳಿಗೆ ಕಾಫಿ ಕೊಡಲು ಬಂದ ಮುತ್ತು ಅವಳು ಮಲಗಿರುವುದನ್ನು ಕಂಡು ಎಬ್ಬಿಸಲು ಮುಂದೆ ಬರುತ್ತಾನೆ. ಅವನ ಸ್ಪರ್ಶದಿಂದ ಕೋಪಗೊಂಡ ಸ್ವಾತಿ ಮೈಮೇಲೆ ಚೇಲು ಹರಿದಾಡಿದಾಗೆ ಬೆಚ್ಚಿ ಬೀಳುತ್ತಾ ಕೋಪದಲ್ಲಿ, ನಿಮ್ಗೆ ಎಷ್ಟು ಸರಿ ಹೇಳ್ಬೇಕು, ನನ್ನ ಪಾಡಿಗೆ ಬಿಟ್ಟು ಬಿಡಿ. ನಿಮ್ಮನ್ನು ಕಂಡ್ರೆ ನನಗೆ ಮೈ ಉರಿಯುತ್ತೆ. ಐ ಜಸ್ಟ್ ಏಟ್ ಯು, ಗೆಟ್ ಲಾಸ್ಟ್ ಎಂದು ಅಬ್ಬರಿಸಲು ಮುತ್ತು ಸಹ ತನ್ನ ತಾಳ್ಮೆ ಕಳೆದುಕೊಂಡು ಹೋಗ್ತಾನೆ. ನಾ ಸತ್ತ ಮೇಲಾದ್ರೂ ನನ್ನ ಪ್ರೀತಿ ನಿಂಗೆ ಅರ್ಥವಾಗುತ್ತೆ, ನೋಡೋಣ. ಮದುವೆಯಾಗಿ 2 ವರ್ಷವಾಗುತ್ತಾ ಬಂತು. ನಿನ್ನಿಂದ ಎಳ್ಳು ಕಾಲಿನಷ್ಟು ಪ್ರೀತಿ ಸಿಗ್ಲಿಲ್ಲ. ನಾನು ಗಂಡಸು ಕಣೆ, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ. ನನಗೂ ಮನಸ್ಸು ಇದೆ, ನೆನಪಿಟ್ಟುಕೋ. ನೀ ಬದಲಾಗ್ತೀಯಾ ಅಂತ 2 ವರ್ಷದಿಂದ ಕಾಯ್ತಾ ಇದ್ದೀನಿ. ನೋಡು, ನಂಗೆ ಬುದ್ಧಿ ಇಲ್ಲ. ಛೆ, ನನ್ನ ಬೆಲೆ ತಿಳಿದಾಗ ನೀನೇ ನನ್ನ ಅರಸಿ ಬರುತ್ತೀಯ, ನೆನಪಿರಲಿ ಎಂದು ಕೈಯಲ್ಲಿದ್ದ ಕಪ್ಪನ್ನು ಕೋಪದಲ್ಲಿ ಎಸೆದು ರೂಮಿನಿಂದ ಹೊರಟು ಹೋಗ್ತಾನೆ. ಸ್ವಾತಿ ತಾನು ತಪ್ಪು ಮಾಡಿದೇನಾ ಎಂದು ಬಿಕ್ಕುತ್ತಾ ಮರಗುತ್ತಾಳೆ. ಮುತ್ತು ಕೋಪದಲ್ಲಿ ತಾನು ಅವಳಿಗೆ ನೋವು ಮಾಡಿದ್ನಾ ಎಂದು ಮರಗುತ್ತಾ ಅಮ್ಮನ ಫೋಟೋ ಮುಂದೆ ತಲೆ ಬಗ್ಗಿಸಿ, ನನ್ನ ಕ್ಷಮಿಸಮ್ಮ, ನಾನು ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಅವಳಿಗೆ ಇನ್ನು ಯಾವ ರೀತಿ ಪ್ರೀತಿ ತೋರಿಸುವ ಬಗ್ಗೆ ತಿಳಿಯುತ್ತಿಲ್ಲ. ನಾನು ಅವತ್ತು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವಳ ಕೊರಳಿಗೆ ತಾಳಿ ಕಟ್ಟಿ ಎಲ್ಲರ ದೃಷ್ಟಿಯಲ್ಲಿ ಗ್ರೇಟ್ ಆದೆ. ಆದ್ರೆ ಅವಳ ದೃಷ್ಟಿಯಲ್ಲಿ ಮೋಸಗಾರನಾದೆ. ನಾನು ಮಾಡದ ತಪ್ಪಿಗೆ 2 ವರ್ಷದಿಂದ ಈ ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ. ನಾನು ಏನ್ ಮಾಡ್ಲಿ ಅಮ್ಮ, ಅವಳಿಗೆ ಸತ್ಯ ಹೇಗೆ ತಿಳಿಸುವುದು ಎಂದು ತಾಯಿಯ ಫೋಟೋ ಮುಂದೆ ಕಣ್ಣೀರು ಹಾಕುತ್ತಾನೆ. ತನ್ನ ರೂಮ್ಗೆ ಹೋದ ಮುತ್ತು ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಲು ಕಾರಣವಾದ ತನ್ನ ಬದುಕಿನ ಹಳೆಯ ಪುಟಗಳನ್ನು ತೆರೆಯುತ್ತಾನೆ. ಮುತ್ತು 4 ವರ್ಷದ ಮಗುವಾಗಿದ್ದಾಗ ತಂದೆಯನ್ನು ಕಳೆದುಕೊಂಡು ತಾಯಿಯ ಅಣ್ಣ ದಿನಾಕರ ಅವರ ಆಶ್ರಯ ಬಯಸಿ ಬರುತ್ತಾರೆ. ದಿನಾಕರ್ ಅವರಿಗೆ ತಂಗಿ ಕಮಲಾಳ ಮೇಲೆ ಅತಿಯಾದ ಪ್ರೀತಿ. ತನ್ನ ತಂಗಿ ಚಿಕ್ಕ ಪ್ರಾಯದಲ್ಲೇ ಗಂಡನನ್ನು ಕಳೆದುಕೊಂಡರು ಎಂದು ಮರುಗಿದ ದಿನಾಕರ ತಂಗಿ ಮತ್ತು ಅವರ ಮಗ ಮುತ್ತು ಮೇಲೆ ಅತಿಯಾದ ಕಾಳಜಿ ಹೊಂದಿರುತ್ತಾರೆ. ಅದೇ ರೀತಿ ಅವರ ಪತ್ನಿ ರೇಣುಕಮ್ಮ ಸಹ ನಾದಿನಿಯನ್ನು ಸ್ವಂತ ತಂಗಿಯ ತರ ಆದರಿಸುತ್ತಾರೆ. ಮದುವೆಯಾಗಿ 4 ವರ್ಷವಾದರೂ ಸಂತಾನ ಭಾಗ್ಯವಿಲ್ಲದ ದಿನಕರ ಮತ್ತು ರೇಣುಕಳಿಗೆ ಕಮಲಾಳ ಆಗಮನದ ಪುಣ್ಯವೆಂಬಂತೆ ಗರ್ಭ ಧರಿಸಲು ಎಲ್ಲರಿಗೂ ಹೇಳತೀರದ ಆನಂದ. ರೇಣುಕಾ ತಮ್ಮ ನಾದಿನಿ ಕಮಲಾರಿಗೆ, ನನಗೆ ಹೆಣ್ಣು ಮಗು ಹುಟ್ಟಿದರೆ ಅವಳು ನಮ್ಮ ಮುತ್ತುವಿನ ಹೆಂಡತಿ ಎಂದು ಮಾತು ಕೊಡುತ್ತಾರೆ. ಆದರೆ ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಕಲ್ಪನೆಯನ್ನು ಊಹಿಸಲಾಗದ ಪರಿಸ್ಥಿತಿಯಲ್ಲಿ ಇಡೀ ಕುಟುಂಬ ಸಿಲುಕುತ್ತದೆ. ದಿನಗಳು ಹುರುಳಿ ರೇಣುಕಳ ಆಸೆಯಂತೆ ಹೆಣ್ಣು ಮಗು ಹುಟ್ಟುತ್ತದೆ. ಅವಳಿಗೆ ಸ್ವಾತಿ ಎಂದು ಹೆಸರಿಡಲು ಕಮಲ ಬೇರೆ ಹೆಸರು ಇಡೋಣ ಅಣ್ಣ ಎಂದಾಗ ರೇಣುಕಾ, ಬೇಡ, ಸ್ವಾತಿ ಅಂತಾನೆ ಇರ್ಲಿ, ಏಕೆಂದ್ರೆ ಅವಳು ಮುತ್ತುವಿನ ಕೈ ಹಿಡಿಯುವವಳು, ಅದಕ್ಕೆ ಅವರ ಜೀವನ ಸ್ವಾತಿ ಮುತ್ತು ಮಳೆ ತರ ತಂಪಾಗಿರುತ್ತದೆ ಎಂದು ಹೇಳಿದಾಗ ಪತ್ನಿಯ ಕಲ್ಪನೆಗೆ ದಿನಕರ ಮತ್ತು ಕಮಲ ಸಂತೋಷ ಪಡುತ್ತಾ ಮಗುವಿನ ಆರೈಕೆಯಲ್ಲಿ ನಿರತರಾಗುತ್ತಾರೆ. ಸ್ವಾತಿಗೆ 2 ವರ್ಷವಿದ್ದಾಗ ರೇಣುಕಾ 2ನೇ ಮಗುವಿಗೆ ಜನ್ಮ ನೀಡುತ್ತಾರೆ. ಆಗ ಕಮಲ ಅವರು ತಮ್ಮ ಇಷ್ಟದ ಹೆಸರು ಮೇಘ ಎಂದು ಇಡಲು ರಾಯರು, ಏನು, ಅತ್ತಿಗೆ ನಾದಿನಿ ಇಬ್ಬರು ನಮ್ಮ ಮನೆನ ಮಳೆಯಲ್ಲಿ ನೆನೆಸುವ ಪ್ಲಾನ್ ಇದೆ ಎನಿಸುತ್ತದೆ ಎಂದು ತಮಾಷೆ ಮಾಡಲು ಎಲ್ಲರೂ ನಗುತ್ತಾ ಮಗುವನ್ನು ಮುದ್ದಾಡುತ್ತಾರೆ. ಮುತ್ತು ತನ್ನ ಅತ್ತೆ ಮಾವನ ಋಣ ತೀರಿಸಲು ಏನ್ ಬೇಕಾದರೂ ಮಾಡಲು ಸಿದ್ಧನಿರುತ್ತಾನೆ. ಆದ್ರೆ ಅವನ ಅದೇ ಒಳ್ಳೆಯತನ ಅವನಿಗೆ ಮುಳ್ಳಾಗುತ್ತದೆ. ಮುತ್ತು ತನ್ನ 3 ವರ್ಷದ BA ಪದವಿ ಪೂರ್ಣಗೊಳಿಸಿ MA ಪದವಿ ಪಡೆಯುವ ತನ್ನ ಆಸೆಯನ್ನು ತಾಯಿ ಮತ್ತು ಮಾವನಿಗೆ ಹೇಳಿದಾಗ ಕಮಲ ಅವರು, ಬೇಡ ಮುತ್ತು, ಈಗಾಗಲೇ ಅಣ್ಣನಿಗೆ ಇಷ್ಟು ವರ್ಷ ಹೊರೆಯಾಗಿದ್ದೇವೆ. ಇನ್ನು ನೀನು ಪದವಿ ಪಡೆಯುವ ಆಸೆಗೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಸುಮ್ಮನೆ ಖರ್ಚು ಅದೆಲ್ಲ ಬೇಡಪ್ಪ, ಮಾವನ ಜೊತೆ ಹೊಲದಲ್ಲಿ ಸಹಾಯ ಮಾಡು ಎಂದಾಗ ದಿನಕರ ಮಧ್ಯೆ ಮಾತನಾಡಿ, ಏನು ಮಾತಂತ ಆಡ್ತೀಯ ಕಮಲ, ನನಗೆ ಮುತ್ತು ಹೊರೆನಾ?
ಅವನು ನನ್ನ ಮಗ ಕಣೆ. ನಂಗೆ ಗಂಡು ಮಕ್ಕಳಿಲ್ಲ. ನಾಳೆ ನನ್ನ ಹೆಣಕ್ಕೆ ಸಂಸ್ಕಾರ ಮಾಡುವುದು ಸಹ ಮುತ್ತು. ಅವನೇ ನನ್ನ ಮಗ ತಿಳಿತಾ ಎಂದಾಗ ತಾಯಿ ಮಗ ಇಬ್ಬರು ದಿನಾಕರ್ ಅವರ ಕಾಲಿಗೆ ಬೀಳುತ್ತಾ ಕಣ್ಣೀರು ಸುರಿಸಲು, ರೇಣುಕಾ ಬಂದು ಏನು ಮಾಡ್ತಾ ಇದ್ದೀರಾ? ಇಬ್ಬರು ಮುಂದೆ ನಮ್ಮ ಬೀಗರಾಗುವವರು. ಅಳಿಯ, ನೀನ್ ಹೀಗೆಲ್ಲ ಕಾಲು ಹಿಡಿಬಾರ್ದಪ್ಪ ಎಂದು ತಮಾಷೆ ಮಾಡಲು ಕಮಲ ಕಲವಳದಿಂದ, ಅತ್ತಿಗೆ, ನಾವೇ ಮದುವೆ ಅಂತ ಹೇಳೋದು ತಪ್ಪಾಗ್ಬೋದು ಅತ್ತಿಗೆ. ಸ್ವಾತಿ ಮನಸ್ಸಲ್ಲಿ ಮುತ್ತು ಇದ್ದಾನೋ ಇಲ್ವೋ, ಸುಮ್ನೆ ಆ ಮಗುವಿಗೆ ಬಲವಂತ ಮಾಡುವುದು ಬೇಡ ಎಂದಾಗ ಅಲ್ಲೇ ಮರೆಯಲ್ಲಿ ನಿಂತು ಮಾತು ಕೇಳಿಸಿಕೊಳ್ಳುತ್ತಿದ್ದ ಮೇಘ ಓಡಿ ಬಂದು, ಪರವಾಗಿಲ್ಲತ್ತೆ, ಅಕ್ಕನಿಗೆ ಬೇಡ ಅಂದರೆ ಮುತ್ತು ಮಾವನನ್ನು ನಾನು ಮದುವೆ ಆಗ್ತೀನಿ ಎನ್ನುತ್ತಾಳೆ. ಹಾಗೆ ಎಲ್ಲರೂ ನಗುತ್ತಾ, ಸಾಕ್ ಸುಮ್ನಿರೆ ಮೇಘ ಎನ್ನಲು ಮೇಘ ಮುಖ ಸಪ್ಪೆ ಮಾಡಿ, ನನ್ನ ಮಾತು ಯಾರಿಗೂ ಸೀರಿಯಸ್ ಅನಿಸುವುದೇ ಇಲ್ಲ ಎನ್ನಲು ಮುತ್ತು, ಹಾಗೆಲ್ಲ ಮಾತನಾಡಬಾರ್ದು ಮೇಘ, ನೀ ನಮಗೆ ಮುದ್ದು ಪುಟಾಣಿ ಎನ್ನಲು ಮೇಘ ಮನಸ್ಸಲ್ಲಿ, ನಿಮ್ಮ ಈ ಕಾಳಜಿಗೆ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವ ಮನಸ್ಸಾಗುತ್ತದೆ ಮಾವ ಎಂದು ಒಳಗೆ ಹೊರಟು ಹೋಗುತ್ತಾಳೆ. ಅವಳ ಕಣ್ಣಿನಿಂದ ಜಾರಿದ ಹನಿ ಯಾರಿಗೂ ಕಾಣಿಸುವುದಿಲ್ಲ. ರೂಮ್ಗೆ ಹೋಗಿ ಬೋರಲಾಗಿ ಮಲಗಿ ಅಲುತ್ತಿರುವ ಮೇಘ ರೇಡಿಯೋ ಆನ್ ಮಾಡಲು, ಯಾವ ಹೂವು ಯಾರ ಮುಡಿಕೋ, ಯಾರ ಒಲವು ಯಾರ ಕಡೆಗೂ ಹಾಡು ಕೇಳಿ ಮೇಘ ಆ ಆಳಾದ ರೇಡಿಯೋದವರಿಗೂ ನನ್ನ ಮನಸ್ಸು ಅಳುವುದು ಗೊತ್ತಾಗ್ತದೆ, ಆದ್ರೆ ನನ್ನ ಮನೆಯವರಿಗೆ ಗೊತ್ತಾಗುವುದಿಲ್ಲ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ತಾನು ಅದೇ ಹಾಡನ್ನು ಹಾಡುತ್ತಾ ಮಲಗುತ್ತಾಳೆ. ಬ್ಯಾಂಗ್ಳೂರಲ್ಲಿ BBA ಮೊದಲನೇ ವರ್ಷ ಓದುತ್ತಿರುವ ಸ್ವಾತಿ ಪರೀಕ್ಷೆಯ ಪೂರ್ವ ರಜೆಗೆ ಊರಿಗೆ ಬರುವುದರ ಬಗ್ಗೆ ಹೇಳಲು ಕಾಲ್ ಮಾಡಿದಾಗ ಮುತ್ತು ಫೋನ್ ರಿಸೀವ್ ಮಾಡಿ ಮಾತನಾಡಲು, ಸ್ವಾತಿ ಕೋಪದಲ್ಲಿ ಅಪ್ಪನಿಗೆ ಹೇಳು, ನಾಳೆ ನಾನು ಊರಿಗೆ ಬರುತ್ತೇನೆ, ಬಸ್ ಸ್ಟಾಪ್ಗೆ ಕಾರು ಕಳಿಸಲು ಎಂದಾಗ ಮುತ್ತು ಸಂತೋಷದಿಂದ, ನಾನೇ ಬರ್ತೇನೆ ಡೋಂಟ್ ವರಿ ಎಂದಾಗ ಸ್ವಾತಿಗೆ ಮೈ ಹುರಿದ ಅನುಭವ. ಕೋಪದಲ್ಲಿ ಹೇಳಿದಷ್ಟು ಕೆಲಸ ಮಾಡೋಕೇನ ರೋಗ ನಿಂಗೆ, ಹಾ ಅಪ್ಪನಿಗೆ ಹೇಳು ಬರಲು ಎಂದು ಕಾಲ್ ಕಟ್ ಮಾಡ್ತಾಳೆ. ಮುತ್ತುವಿಗೆ ಬೇಜಾರಾದರೂ ತೋರಿಸದೆ ದಿನಕರ್ ಅವರಿಗೆ ವಿಷಯ ತಿಳಿಸಲು ಸಂತೋಷದಿಂದ ಮುತ್ತು, ಬೇರೆ ಯಾರಾದರೂ ಯಾಕಪ್ಪ, ನೀನೇ ಹೋಗಿ ಕರೆದುಕೊಂಡು ಬಾ ಎನ್ನಲು ಮುತ್ತು, ಅದು ಮಾವ ನಾನು ಎಂದು ರಾಗ ಎಳೆಯಲು ರಾಯರು ಹೋಗಪ್ಪ ಎಂದು ಹೇಳಿ ಹೊಳದ ಕಡೆಗೆ ಹೋಗುತ್ತಾರೆ. ಇತ ಕೋಪದ ಸ್ವಾತಿಯನ್ನು ನೋಡಿದ ಸ್ನೇಹಿತೆ ರಶ್ಮಿ, ಯಾಕೆ ಏನಾಯ್ತು ಎಂದಾಗ, ಏನಿಲ್ಲ, ನಮ್ಮನೆಯಲ್ಲಿರುವ ಮುತ್ತು ಟಾರ್ಚರ್ ತಡೆಯೋಕೆ ಆಗುದಿಲ್ಲ ಬಿಡು, ನಡಿ ಲೈಬ್ರರಿಗೆ ಹೋಗೋಣ ಎಂದು ಮಾತು ಮರೆಸುತ್ತಾಳೆ. ಮುತ್ತು ರಾತ್ರಿ ಊಟ ಮಾಡದೆ ಏನು ಯೋಚಿಸ್ತಾ ಕುಳಿತಿರುವುದನ್ನು ಕಮಲಮ್ಮ ನೋಡಿ, ಯಾಕೋ ಮುತ್ತು ಹೀಗೆ ಕುಳಿತಿದ್ಯಾ, ಏನಾಯ್ತೋ ಎಂದು ಪ್ರೀತಿಯಿಂದ ಕೇಳಲು, ಏನಿಲ್ಲಮ್ಮ, ಅದು ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಏನ್ ಮಾಡುವುದಂತ ಯೋಚಿಸ್ತಾ ಇದ್ದೀನಿ ಎಂದಾಗ ಕಮಲ ಅವರು, ಮಗ ಯಾಕೋ ನನಗೆ ನೀನು ಓದು ಬಿಟ್ಟು ಮಾವನ ಜೊತೆ ಹೊಲದಲ್ಲಿ ಕೆಲಸ ಮಾಡು ಕಂದ, ಇನ್ನು ಎಷ್ಟು ಅಂತ ಅಣ್ಣನಿಗೆ ಹೊರೆ ಆಗೋದು ಮಗ, ಯೋಚಿಸು ಎಂದಾಗ ಮುತ್ತು ಸಹ, ಸರಿಯಮ್ಮ, ನೀನ್ ಹೇಳುವುದು ಸರಿ, ಇದೇ ಓದು ಸಾಕು, ಹೇಗೋ ಪ್ರಪಂಚ ತಿಳಿಯುವ ಅಷ್ಟು ವಿದ್ಯೆ ಇದೆ, ಅಷ್ಟು ಸಾಕು, ನಮ್ಮ ಯೋಗ್ಯತೆ ಮೀರಿ ಆಸೆ ಪಡ್ಬಾರ್ದು ಎಂದು ಹೇಳಿದಾಗ ಕಮಲ ಅವರ ಮನವು ಮರಗುತ್ತದೆ. ಸರಿ ಮಗ ನಡಿ, ಊಟ ಮಾಡು ಬಾ ಎಂದು ಕರೆದುಕೊಂಡು ಹೋಗುತ್ತಾರೆ. ಎಲ್ಲರೂ ಊಟ ಮಾಡುತ್ತಿರುವಾಗ ದಿನಾಕರ ಒಂದು ಕವರ್ ಕೊಡ್ತಾರೆ. ಮುತ್ತು ಆಶ್ಚರ್ಯದಿಂದ ಏನ್ ಕವರ್ ಅದು ಎನ್ನಲು, ನಿನಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಸಿಕ್ಕಿದೆ ಮುತ್ತು ಎಂದಾಗ ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ಮಾವ ನಿಜನಾ ಎನ್ನಲು ಕಮಲ ಏನು ಅರ್ಥವಾಗದೆ ಮುಖ ನೋಡಲು, ಮುತ್ತು, ಅಮ್ಮ ಅದು ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿದೆ ಅಮ್ಮ, ಅದೇ ಈಗ ಸಿಕ್ಕಿದೆ ಎಂದಾಗ ಕಮಲ ಅವರ ಸಂತೋಷ ಹೇಳತಿರದು. ಮುಂದಿನ ತಿಂಗಳು ಜಾಯಿನ್ ಆಗುವ ಬಗ್ಗೆ ಲೆಟರ್ ಇದು ಎಂದಾಗ ಎಲ್ಲರೂ ಸಂತಸ ಪಡುತ್ತಾರೆ. ದಿನಾಕರ ಊಟ ಮುಗಿಸಿ ಹೊರಗೆ ಕುಳಿತಿರುವಾಗ ಮುತ್ತು ಬಂದು ಅವರ ಜೊತೆ ಕುಳಿತುಕೊಂಡು ಮಾತನಾಡುತ್ತಾ, ಮಾವ ಬ್ಯಾಂಗ್ಳೂರ್ಗೆ ಕೆಲ್ಸ, ಅದಕ್ಕೆ ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದಾಗ ದಿನಾಕರ, ಯಾಕಪ್ಪ, ಕಮಲ ನಮ್ಮ ಜೊತೆಗಿರಲಿ, ಮೊದಲು ನೀನು ಹೋಗಿ ಅಲ್ಲಿ ಹೊಂದಿಕೋ, ಕಮಲಾಗೆ ಅಲ್ಲಿನ ವಾತಾವರಣ ಹೊಂದುವುದು ಕಷ್ಟ ಎಂದಾಗ, ಅದು ಸರಿ ಮಾವ ಎಂದು ಹೇಳಿ ಮಲಗುತ್ತಾನೆ. ಎದ್ದು ಹೋಗುತ್ತಿರುವ ಮುತ್ತುನ ರಾಯರು ತಡೆದು, ನಾಳೆ ಸ್ವಾತಿನ ಕರೆದುಕೊಂಡು ಬರಲು ಹೋಗು, ಮರಿಬೇಡ ಎಂದಾಗ, ಸರಿ ಮಾವ ಎಂದು ಹೇಳಿ ಹೋಗುತ್ತಾನೆ. ರಾತ್ರಿ ದಿನಾಕರ ಮತ್ತು ರೇಣುಕ ಮಾತನಾಡುತ್ತಾ, ರೇಣುಕ, ರೀ, ಹೇಗೋ ಮುತ್ತುಗೆ ಕೆಲಸ ಸಿಕ್ಕಿದೆ, ಇನ್ನು 1 ತಿಂಗಳಲ್ಲಿ ಅವನು ಬ್ಯಾಂಗ್ಳೂರ್ಗೆ ಹೋಗುತ್ತಾನೆ, ನಮ್ಮ ಸ್ವಾತಿನೂ ಹೇಗೋ ಬ್ಯಾಂಗ್ಳೂರಲ್ಲೇ ಇದ್ದಾಳೆ, ಒಬ್ಬಳೆ ಯಾಕೆ ಇರ್ಬೇಕು, ಅವರಿಬ್ಬರಿಗೂ ಮದುವೆ ಮಾಡಿಸೋಣ, ಇಬ್ರು ಒಟ್ಟಿಗೆ ಇದ್ರೆ ನಮಗೂ ನೆಮ್ಮದಿ, ಏನಂತೀರಾ ಎಂದಾಗ ರಾಯರು, ನೀನ್ ಹೇಳುವುದು ಸರಿ ಕಣೆ, ನಾಳೆ ಹೇಗೋ ಪುಟ್ಟಿ ಬರುತ್ತಿದ್ದಾಳೆ, ಎಲ್ಲರೂ ಸೇರಿ ಮದುವೆ ನಿರ್ಧಾರ ಮಾಡಿ ಬಿಡೋಣ, ಹಾ ಹಂಗೆ ಮಾಡೋಣ ಎಂದು ಸಂತಸದಿಂದ ಮಲಗಿಕೊಳ್ಳುತ್ತಾರೆ.
ಬೆಳಿಗ್ಗೆ ಎದ್ದ ಮುತ್ತು ತುಂಬಾ ಸಂತೋಷದಿಂದ ರೆಡಿ ಆಗುತ್ತಿರುವುದನ್ನು ಕಂಡ ಕಮಲ ಮಗನನ್ನು ರೇಗಿಸುತ್ತಾ, ಏನ್ ಸಾಹೇಬ್ರು, ಮಾವನ ಮಗಳನ್ನು ಕರೆದುಕೊಂಡು ಬರಲು ಇಷ್ಟೊಂದು ತಯಾರಾಗ್ತಾ ಇದ್ದೀರಾ? ಏನ್ ಸಮಾಚಾರ ಎನ್ನಲು ಮುತ್ತು ನಾಚುತ್ತಾ, ಹೋಗಮ್ಮ, ಆತರ ಏನಿಲ್ಲ ಎಂದಾಗ ಕಮಲ, ಸಾಕ್ ಸುಮ್ನಿರೋ, ಒಳ್ಳೆ ಹುಡುಗಿ ತರ ನಾಚಿಕೊಳ್ತಾ ಇದ್ಯಾ ಎಂದು ಮಗನನ್ನು ಮುದ್ದು ಮಾಡುತ್ತಾ, ಮುತ್ತು, ಹೇಗೋ ನಿನ್ಗೊಂದು ಕೆಲ್ಸ ಸಿಕ್ತು, ಇವತ್ತು ಸ್ವಾತಿ ಬರ್ತಾಳೆ, ಅಣ್ಣನ ಹತ್ತಿರ ನಿಮ್ಮ ಮದುವೆ ವಿಚಾರ ಮಾತನಾಡ್ಲಾ ಎನ್ನಲು, ಮುತ್ತು, ಸರಿ ಅಮ್ಮ, ಮಾತಾಡು ಎನ್ನುವುದರಲ್ಲಿ ದಿನಕರ ರೇಣುಕಮ್ಮ ಸಹ ಅದೇ ವಿಚಾರ ಮಾತನಾಡಲು ನಾವು ಬರುತ್ತಿದ್ದೇವೆ ಎಂದು ಸಂತಸದಿಂದ ಹೇಳಲು, ಕಮಲ, ಹಾಗಾದ್ರೆ ಅಣ್ಣ ನನ್ನ ಮನಸ್ಸಿನಲ್ಲಿ ಇರೋದೇ ನಿನ್ನ ಮನಸ್ಸಿನಲ್ಲಿದೆ ಅಲ್ವಾ ಎಂದಾಗ ರಾಯರು, ಹೌದು ಕಮಲು, ಆದಷ್ಟು ಬೇಗ ಈ ಮದುವೆ ಮುಗಿಸಿ ಬಿಡೋಣ ಏನಂತಿ ಎಂದಾಗ ಎಲ್ಲರೂ ಸಮ್ಮತಿಸುತ್ತಾರೆ. ಆಗ ಮುತ್ತು, ಮಾವ, ಯಾಕಿಷ್ಟು ಅವಸರ, ಸ್ವಾತಿಗೆ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು ಎಂದು ರಾಗ ಎಳೆಯುತ್ತಾನೆ. ಆಗ ರಾಯರು, ಸರಿ, ಅವಳು ಬರಲಿ, ಕೇಳೋಣ ಎಂದು ಹೇಳಿ, ಸರಿ, ನೀನು ಹೋಗಿ ಅವಳನ್ನು ಕರೆದುಕೊಂಡು ಬಾ, ಹೋಗು ಅಂತ ಅವಸರಿಸಲು ಮುತ್ತು ಸರಿ ಎಂದು ಹೇಳಿ ಹೊರಡುತ್ತಾನೆ. ಬಸ್ ಸ್ಟಾಪ್ ನಲ್ಲಿ ಸ್ವಾತಿ ಕಂಡು ಮುತ್ತುವಿನ ಮನಸ್ಸು ಸಂತಸಗೊಳ್ಳುತ್ತಾ ಅವಳ ಹತ್ತಿರ ಹೋಗಲು, ಸ್ವಾತಿ ಮನಸ್ಸಲ್ಲಿ ಇವನ್ ಯಾಕಪ್ಪ ಬಂದ ಎಂದು ಹಲ್ಲು ಕಡಿಯುತ್ತಾ ಕೋಪದಿಂದ, ನೀವ್ಯಾಕೆ ಬಂದ್ರಿ, ಯಾಕೆ ಮನೆಯಲ್ಲಿ ನಿಮ್ಗೆ ಬಿಟ್ಟು ಬೇರೆ ಯಾವ ಕೆಲಸದವರು ಇಲ್ವಾ ಎಂದು ನೇರವಾಗಿ ಆಡಿದ ಮಾತು ಮುತ್ತುವಿನ ಮನಕ್ಕೆ ಚುಚ್ಚುತ್ತದೆ. ಆದರೂ ಸುಮ್ಮನಿದ್ದು, ಅದು ಮಾವ ಕಳಿಸಿದ್ರು, ಸರಿ ಬನ್ನಿ ಹೋಗೋಣ ಎಂದು ಹೊರಡಲು ಸ್ವಾತಿ ಒಲ್ಲದ ಮನಸ್ಸಿನಿಂದ ಅವನ ಜೊತೆ ಹೋಗುತ್ತಾಳೆ. ದಾರಿಯುದ್ದಕ್ಕೂ ಒಂದು ಮಾತು ಸಹ ಆಡದ ಸ್ವಾತಿಯನ್ನು ಕಂಡ ಮುತ್ತು, ಇವಳ ಜೊತೆಗೆ ಮದುವೆಯ ನಿರ್ಧಾರ ಸರಿನಾ ಎಂದು ಯೋಚಿಸಲು ಅವನ ಮನಸ್ಸು, ಹಾಗೆಲ್ಲ ಯೋಚಿಸಬಾರ್ದು, ಎಷ್ಟೇ ಆದ್ರೂ ಅವಳು ನನ್ನ ಮೊದಲ ಪ್ರೀತಿ ಎಂದು ಮನಸ್ಸಲ್ಲೇ ಸಂತಸ ಪಡುತ್ತಾನೆ. ಮನೆಗೆ ಬಂದ ಮಗಳನ್ನು ಪ್ರೀತಿಯಿಂದ, ತಾಯಿ ಹೇಗಿದ್ದೀಯ ಮಗಳೇ ಎಂದಾಗ, ನಾನ ಚೆನ್ನಾಗಿದ್ದೀನಿ ಮಮ್ಮಿ ಎನ್ನುತ್ತಾಳೆ. ರೇಣುಕಾ, ಏನೇ ಸ್ವಾತಿ, ಮಮ್ಮಿ ಇದೇನು ಹೊಸದು, ಲಕ್ಷಣವಾಗಿ ಅಮ್ಮ ಅನ್ಬಾರ್ದ ಎಂದು ಕೇಳಲು, ಸ್ವಾತಿ, ಮಮ್ಮಿ ಎಷ್ಟು ದಿನ ಹೀಗೆ ಹಳ್ಳಿಗುಗ್ಗು ತರ ಇರ್ತೀರಾ, ಸ್ವಲ್ಪ ಅಪ್ಡೇಟ್ ಆಗಿ ಎಂದು ಅನಗಿಸಲು, ರೇಣುಕಮ್ಮ ಏನೂ ಅರ್ಥವಾಗದೆ, ಏನೇ ಹಾಗೆಂದ್ರೆ ಕೇಳಲು, ಮೇಘ ಓಡುತ್ತಾ ಬಂದು, ಅಮ್ಮ, ಅಪ್ಡೇಟ್ ಅಂದ್ರೆ ದಿನಾಂಕದ ಮೇಲೆ ಹೋಗುವಂತ ಅಲ್ವಾ ಅಕ್ಕ ಎನ್ನಲು, ಸ್ವಾತಿ, ಲೇ ಮೇಘ, ಅದೇನು ಅಂತ ಕಾಲೇಜ್ ಹೋಗ್ತೀಯಾ, ಅಪ್ಡೇಟ್ ಮೀನಿಂಗ್ ಗೊತ್ತಿಲ್ವಾ, ವ್ಯಂಗ್ಯ ಮಾಡಲು ಮೇಘ, ತಾವು ಯಾವ ಕಾಲೇಜಿನಲ್ಲಿ PUC ಮುಗಿಸಿ ಈಗ ಒಂದು ಬ್ಯಾಂಗ್ಳೂರ್ ವಾಸದಿಂದ ಏನೋ ಫಾರಿನ್ ಇಂದ ಬಂದವರ ತರ ಆಡ್ತೀಯಾ ಎಂದು ಜವಾಬು ನೀಡಲು, ದಿನಾಕರ್, ಸರಿಯಾಗಿ ಹೇಳಿದೆ ಮಗಳೇ, ಏನಮ್ಮ ಇಷ್ಟೊಂದು ಬದಲಾಯಿಸಲು ಕಾರಣ ತಿಳ್ಕೊಳ್ಬಹುದಾ, ಎರಡಕ್ಷರ ಕಲಿತು ನಮ್ಮ ಸಂಸ್ಕೃತಿ ಮರೆತಿರುವಾಗಿದೆ, ಹಿರಿಯರಿಗೆ ನಮಸ್ಕಾರ ಮಾಡುವ ಪದ್ಧತಿ ಹೇಳಿಕೊಡುವುದಿಲ್ವಾ ನಿಮ್ಮ ಕಾಲೇಜ್ನಲ್ಲಿ ಎಂದು ಕೇಳಲು, ರೇಣುಕ, ಇರ್ಲಿ ಬಿಡಿ, ಮಗು ಈಗ ತಾನೇ ಬಂದಿದೆ, ಮುಂದೆ ಸರಿ ಹೋಗ್ತಾಳೆ, ನಡೆಯಮ್ಮ, ಹೋಗಿ ಸ್ನಾನ ಮಾಡಿ ಬಾ, ಊಟ ಮಾಡೋಣ ಎನ್ನಲು ಸ್ವಾತಿ ಸರಿ ಎಂದು ಹೋಗುತ್ತಾಳೆ. ಸ್ವಾತಿ ರೂಮ್ಗೆ ಹೋಗಿ ತನ್ನ ಮೊಬೈಲ್ ತೆಗೆದು ರಾಕೇಶ್ ಜೊತೆ ಮಾತನಾಡುವುದನ್ನು ಮೇಘ ಕೇಳಲು ಕೋಪಗೊಂಡ ಸ್ವಾತಿ, ನಿನಗ್ಯಾಕೆ ನನ್ನ ವಿಚಾರದಲ್ಲಿ ಇಷ್ಟೊಂದು ಇಂಟ್ರೆಸ್ಟ್, ಸುಮ್ಮನೆ ನಿನ್ನ ಕೆಲಸ ನೋಡ್ಬಾರ್ದ ಎಂದಾಗ ಸೂಕ್ಷ್ಮ ಮನಸ್ಸಿನ ಮೇಘ ಮರು ಮಾತನಾಡದೆ ಹೊರ ನಡೆಯುತ್ತಾಳೆ. ರಾತ್ರಿ ಎಲ್ಲರೂ ಊಟ ಮಾಡುವ ಸಮಯದಲ್ಲಿ ದಿನಾಕರ ಮದುವೆಯ ವಿಷಯ ಪ್ರಸ್ತಾಪಿಸಲು, ಸ್ವಾತಿ, ನನಗೆ ಈ ಮದುವೆ ಇಷ್ಟವಿಲ್ಲ ಎನ್ನಲು, ರಾಯರು, ಯಾಕೆ, ನಮ್ಮ ಮುತ್ತುಗೆ ಏನಾಗಿದೆ, ಗೊತ್ತಿರುವ ಹುಡುಗ, ಅವನಿಗೆ ಮದುವೆ ಆದರೆ ನಿನ್ನನ್ನು ರಾಣಿ ತರ ನೋಡ್ಕೊಳ್ತಾನೆ ತಿಳಿತಾ ಎಂದಾಗ ಸ್ವಾತಿ ಕೋಪದಲ್ಲಿ ಊಟ ಬಿಟ್ಟು ಹೋಗಲು, ಮುತ್ತು, ಮಾವ ಚಿಂತೆ ಮಾಡ್ಬೇಡಿ, ನಾನು ಅವಳ ಜೊತೆ ಮಾತಾಡ್ತೀನಿ ಎಂದು ಅವಳ ರೂಮ್ಗೆ ಹೋಗ್ತಾನೆ. ಸ್ವಾತಿ ರೂಮ್ನಲ್ಲಿ ಕಾಣದೇ ಇರುವುದು ಮುತ್ತು ಭಯದಲ್ಲಿ ಈ ಹುಡುಗಿ ಎಲ್ಲಿ ಹೋದ್ಲು ಅಂತ ಇತ್ತಲ ಕಡೆ ಬರಲು ಸ್ವಾತಿ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿರುವುದು ಕಂಡು ಮುತ್ತು ಅವಳ ಮಾತು ಮುಗಿಲಿ ಅಂತ ಕಾಯ್ತಾ ನಿಲ್ತಾನೆ. ಸ್ವಾತಿ ಇವನ ನೋಡಿ ಭಯದಲ್ಲಿ ಕಾಲ್ ಕಟ್ ಮಾಡಿ ಬಂದು, ಏನು ಕದ್ದು ಕೇಳುವ ಅಭ್ಯಾಸವೂ ಇದೆಯಾ ಎಂದು ವ್ಯಂಗ್ಯ ಮಾಡಲು, ಮುತ್ತು, ಹಾಗೇನಿಲ್ಲ, ನಿನ್ ಜೊತೆ ಮಾತನಾಡ್ಬೇಕಾಗಿತ್ತು, ನಮ್ಮ ಮದುವೆ ವಿಚಾರ ಎಂದಾಗ ಸ್ವಾತಿ ಕೋಪದಲ್ಲಿ, ನೋಡು, ನನಗೆ ನಿನ್ನ ನೆರಳು ಕಂಡರೇನೆ ನನಗೆ ಆಗೋದಿಲ್ಲ, ಇನ್ನು ನಿನ್ನ ಜೊತೆ ಮದ್ವೆ, ಅದು ಕನಸಿನ ಮಾತು ಎಂದಾಗ ಮುತ್ತುವಿನ ಮನಸ್ಸು ಒಡೆದು ಹೋದ ಅನುಭವ. ಕಣ್ಣಿನಿಂದ ಜಾರಿದ ಕಣ್ಣೀರ ಹನಿಯನ್ನು ಕಾಣದಂತೆ ಒರೆಸಿಕೊಳ್ಳುತ್ತಾ, ಸರಿ ಸ್ವಾತಿ, ನಾನು ಮಾವನ ಜೊತೆಗೆ ಮಾತನಾಡುತ್ತೇನೆ ಎಂದು ಹೊರಟ ಮುತ್ತುವನ್ನು ಕರೆದ ಸ್ವಾತಿ ತನ್ನ ಪ್ರೀತಿಯ ಬಗ್ಗೆ ಹೇಳಿದಾಗ, ಮುತ್ತು, ತನ್ನ ಪ್ರೀತಿ ನನಗೆ ಸಿಗ್ಲಿಲ್ಲ, ಅವಳ ಪ್ರೀತಿಯಾದ್ರೂ ಅವಳಿಗೆ ಸಿಗಲಿ ಎಂದು ಮಾವನನ್ನು ಒಪ್ಪಿಸುವ ಪ್ರಯತ್ನ ಮಾಡ್ತೀನಿ, ನೀನು ಸಂತೋಷವಾಗಿರ್ಬೇಕಷ್ಟೇ ಎಂದು ಹೇಳಿದಾಗ ಸ್ವಾತಿಗೆ,
ಮುತ್ತುವಿನ ಒಳ್ಳೆಯ ಮನಸ್ಸು ನೋಡಿ ಸಮಾಧಾನವಾಗುತ್ತದೆ. ಸದ್ಯ ಇವನಾದ್ರೂ ನನ್ನ ಸಹಾಯಕ್ಕೆ ಇದ್ದಾನೆ ಎಂದು ಸಂತೋಷದಿಂದ ಒಳಗೆ ಹೋಗುತ್ತಾಳೆ. ತನ್ನ ರೂಮ್ಗೆ ಹೋದ ಮುತ್ತು ಚಿಕ್ಕ ಮಕ್ಕಳ ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಛೇ, ನಾನ್ಯಾಕೆ ನನ್ನ ಯೋಗ್ಯತೆ ಮೀರಿದ ಕನಸು ಕಂಡೆ ಎಂದು ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಾ, ಇಲ್ಲ, ನಾನೇನು ಇಲ್ಲಿ ಇರಬಾರ್ದು, ನಾಳೆ ಬ್ಯಾಂಗ್ಳೂರ್ಗೆ ಹೊರಟು ಬಿಡುತ್ತೇನೆ. ಅದಕ್ಕಿಂತ ಮುಂಚೆ ಮಾವನ ಜೊತೆ ಮಾತನಾಡಬೇಕು, ಅವಳಿಗಾದ್ರೂ ಅವಳ ಪ್ರೀತಿ ಸಿಗ್ಲಿ ಎಂದು ಆಶಿಸುತ್ತಾ ಮಲಗಿ ಬಿಡುತ್ತಾನೆ. ಬೆಳಿಗ್ಗೆ ಮಾವನನ್ನು ಕಾಣಲು ಅವರ ರೂಮ್ಗೆ ಹೋಗುತ್ತಿರುವಾಗ ಮೇಘ ಎದುರಾಗಿ ಬಂದು, ಯಾಕ್ ಮಾವ ಒಂಥರ ಇದ್ದೀರಾ ಎಂದು ಕೇಳಲು, ಹಾಗೇನಿಲ್ಲ ಪುಟ್ಟ, ಮಾವನನ್ನು ಮಾತನಾಡಿಸಲು ಹೋಗುತ್ತಿದ್ದೇನೆ ಎಂದು ಹೊರಡಲು, ಅರೆ ಮಾವ, ಅಪ್ಪ ರೂಮ್ನಲ್ಲಿ ಇಲ್ಲ, ಹಿಂದುಗಡೆ ಇದ್ದಾರೆ, ಹೋಗಿ ಎಂದು ಹೇಳಲು, ಸರಿ ಎಂದು ಮನೆಯ ಹಿಂದುಗಡೆ ಹೋಗಿ ಮಾವನ ಜೊತೆ ಸ್ವಾತಿಯ ವಿಷಯ ಹೇಳಿದಾಗ ದಿನಾಕರ ಕೆಂಡಮಂಡಲವಾಗಿ ಮನೆಯೊಳಗೆ ಬಂದು, ಸ್ವಾತಿ, ಸ್ವಾತಿ ಎಲ್ಲಿದ್ಯಾ, ಬಾರೆ ಹೊರಗೆ ಎಂದು ಕೂಗುತ್ತಿರುವುದನ್ನು ಕಂಡ ರೇಣುಕಾ, ಕಮಲ, ಮೇಘ ಎಲ್ಲರೂ ಯಾಕೆ, ಏನಾಯ್ತು ಎಂದು ಗೊಂದಲದಲ್ಲಿ ಇರುವಾಗ, ಅವಳೆಲ್ಲಿ, ನನ್ನ ಮಾನ ತೆಗಿಬೇಕು ಅಂತಾನೆ ಹುಟ್ಟಿದಾಳೆ ಎನಿಸ್ತದೆ ಎಂದು ಕೋಪದಲ್ಲಿ ಹೇಳಲು ಏನೂ ಅರ್ಥವಾಗದೆ ಮುಖ ನೋಡುತ್ತಾ ನಿಲ್ಲುತ್ತಾರೆ. ಅದೇ ತಾನೇ ಎದ್ದು ಕುಳಿತು ತನ್ನ ಇನಿಯನಿಗೆ ಬೆಳಗಿನ ಶುಭಾಶಯಗಳನ್ನು ತಿಳಿಸಲು ಮೊಬೈಲ್ ಹಿಡಿದಿರುವ ಕೈ ಅಪ್ಪನ ಕೋಪದ ಧ್ವನಿ ಕೇಳಿ ಕೆಳಗೆ ಬೀಳುತ್ತದೆ. ಗಾಬರಿಯಲ್ಲಿ ಹೊರಬಂದು ಏನಾಯ್ತಪ್ಪ ಕೇಳಲು, ರಾಯರು ಅವಳ ಪ್ರೀತಿ ವಿಷಯ ಹೇಳಿದಾಗ ಮನೆ ಎಲ್ಲರಿಗೂ ಆಶ್ಚರ್ಯ. ರೇಣುಕ ಕೋಪದಲ್ಲಿ ಮಗಳ ಕೆನ್ನೆಗೆ ಏಟು ಕೊಟ್ಟು, ಯಾಕೆ ಹೀಗೆ ಮಾಡುತ್ತೆ ಎಂದು ಅಳಲು, ಸ್ವಾತಿ, ಮುತ್ತು ತನಗೆ ಸಹಾಯ ಮಾಡುವ ಬದಲು ಅಪ್ಪ ಅಮ್ಮನಿಗೆ ತನ್ನ ಬಗ್ಗೆ ತಪ್ಪು ಹೇಳಿದ್ದಾನೆ, ಮೋಸಗಾರ ಎಂದು ಅವನ ಕಡೆ ಹುರಿಗಣ್ಣಿನಿಂದ ನೋಡುತ್ತಾಳೆ. ಆದರೆ ಮುತ್ತು ಮಾವನನ್ನು ಸಮಾಧಾನಗೊಳಿಸಿ ಅವಳ ಇಷ್ಟದ ಪ್ರಕಾರ ಮದುವೆ ಮಾಡಲು ಕೋರುತ್ತಾನೆ. ದಿನಕರ ಮುತ್ತುವಿನ ದೊಡ್ಡ ಗುಣಗಳನ್ನು ಮೆಚ್ಚಿಕೊಂಡು ಸರಿ ಎಂದು ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾರೆ. ಆದರೆ ಅವಳ ವಿದ್ಯಾಭ್ಯಾಸ ಮುಗಿದ ಮೇಲೆ ಮದುವೆ ಎಂದು ನಿರ್ಧಾರ ಮಾಡಲು ಸ್ವಾತಿ ಸಂತೋಷಕ್ಕೆ ಪಾರವೇ ಇರದು. ಥ್ಯಾಂಕ್ಸ್ ಅಪ್ಪ ಎಂದು ಹೇಳಿ ಆ ವಿಷಯ ಮೊದಲು ರಾಕೇಶ್ಗೆ ತಿಳಿಸಬೇಕು ಎಂದು ಅವನಿಗೆ ಕಾಲ್ ಮಾಡಲು ಹೋಗುತ್ತಾಳೆ. ಹಲೋ ರಾಕೇಶ್, ನಾನು ಸ್ವಾತಿ. ನಮ್ಮ ಮನೆಯಲ್ಲಿ ನಮ್ಮ ವಿಚಾರ ಗೊತ್ತಾಯಿತು. ನಮ್ಮ ಅಪ್ಪ ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ. ನಿಮ್ಮ ಮನೆಯಲ್ಲಿ ವಿಷಯ ತಿಳಿಸು ಎಂದು ಸಂತೋಷದಲ್ಲಿ ಅವನಿಗೆ ಮಾತನಾಡಲು ಸಮಯ ನೀಡದೆ ಒಂದೇ ಸಮನೆ ಮಾತನಾಡುತ್ತಿರುವ ಸ್ವಾತಿ ಮೇಲೆ ಅಪಾರ ಕೋಪಗೊಂಡ ರಾಕೇಶ್, ಸ್ಟಾಪ್ ಇಟ್ ಸ್ವಾತಿ ಎಂದು ರೇಗಲು ಸ್ವಾತಿ ಪೆಚ್ಚು ಮೋರೆ ಮಾಡಿ, ಯಾಕೋ ನಿಂಗೆ ಸಂತೋಷ ಆಗ್ತಿಲ್ವಾ ಎಂದಾಗ ರಾಕೇಶ್ ತಡವರಿಸುತ್ತಾ, ಹಾಗೇನಿಲ್ಲ, ಅದು ಸ್ವಲ್ಪ ಟೆನ್ಸ್ ನಲ್ಲಿದ್ದೇನೆ ಅಷ್ಟೇ. ಓಕೆ ಸ್ವಾತಿ, ನಾನು ಬ್ಯುಸಿ ಇದ್ದೇನೆ, ಆಮೇಲೆ ಕಾಲ್ ಮಾಡ್ತೇನೆ, ಬಾಯ್ ಎಂದು ಅವಳ ಮಾತನ್ನು ಕೇಳಿಸಿಕೊಳ್ಳದೆ ಕರೆ ತುಂಡರಿಸುತ್ತಾ, ಇದೇನಪ್ಪ 2 ದಿನ ಪ್ರೀತಿ ಪ್ರೇಮ ಅಂತ ಮಜಾ ಮಾಡೋಣ ಅಂತ ನಾನಿದ್ರೆ ಇವಳು ಮದ್ವೆ ಅಂತ ಇದ್ದಾಳೆ ಎಂದು ಗಾಬರಿಯಲ್ಲಿ ಅವಳಿಗೆ ಕರೆ ಮಾಡುತ್ತಾನೆ. ರಾಕೇಶ್ ಕಾಲ್ ಬರುವುದನ್ನು ನೋಡಿದ ಸ್ವಾತಿಗೆ ಇವನಿಗೆ ನನ್ನ ಬಿಟ್ಟಿರೋಕೆ ಆಗೋದಿಲ್ಲ ಎಂದು ಸಂತೋಷದಿಂದ, ಹಲೋ ಹೇಳೋ, ಮತ್ತೆ ಕಾಲ್ ಮಾಡಿದೀಯಾ? ರಾಯರಿಗೆ ನನ್ನ ಬಿಟ್ಟಿರೋಕೆ ಅಷ್ಟೊಂದು ಕಷ್ಟನಾ ಎಂದು ನಾಟಕೀಯವಾಗಿ ಕೇಳಲು ರಾಕೇಶ್ಗೆ ಮೈ ಪರಿಸಿಕೊಳ್ಳುವಂತಾಗುತ್ತದೆ. ಆದರೂ ಸಮಾಧಾನದಿಂದ, ಹೌದು ಚಿನ್ನ, ಅದು ನೀನು ಮದುವೆಗೆ ನಿಮ್ಮ ಅಪ್ಪ ಒಪ್ಪಿಗೆ ಕೊಟ್ಟರು ಅಂದೆ, ಆದ್ರೆ ಯಾವಾಗ ಮದ್ವೆ ಅಂತ ಕೇಳುವುದೇ ಮರೆತೆ, ಅದಕ್ಕೆ ರಿಟರ್ನ್ಸ್ ಕಾಲ್ ಮಾಡಿದೆ ಎಂದಾಗ ಸ್ವಾತಿ, ಥೂ, ನೀನ ಅಷ್ಟೊಂದು ಅವಸರನ ಎಂದಾಗ ರಾಕೇಶ್ ಹಣೆ ಬಡಿದುಕೊಳ್ಳುತ್ತಾ, ನನ್ನ ಸಂಕಟ ನಂಗೆ ಹಾಗೆ ಅನ್ಕೋ, ಈಗ ಹೇಳು ಎಂದಾಗ ಸ್ವಾತಿ ಸಂತೋಷದಲ್ಲಿ, ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಇವನು ಎಂದು ನಾನೆಷ್ಟು ಲಕ್ಕಿ ಎಂದು ಉಬ್ಬುತ್ತಿರಲು ರಾಕೇಶ್, ಹಲೋ ಸ್ವಾತಿ ಎಂದು ಅವಳನ್ನು ಎಚ್ಚರಿಸುತ್ತಾನೆ. ಹಾ ರಾಕೇಶ್, ಅದು ಅದು ಎಂದು ರಾಗ ಹೇಳಲು ರಾಕೇಶ್ ಕರ್ಮ ಎಂದು ಮುಖ ಸಿಂಡರಿಸ್ತಾ, ಇವತ್ತೇ ಹೇಳ್ತೀಯಾ ಎಂದು ರೇಗುತ್ತಾನೆ. ಸ್ವಾತಿ, ಅದು ನಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಂತೆ. ರಾಕಿ, ನಿನ್ನ ಬಿಟ್ಟು ಇರೋದು ತುಂಬಾ ಕಷ್ಟ ಕಣೋ, ನಾನು ನಾಳೆನೆ ಬ್ಯಾಂಗ್ಳೂರ್ಗೆ ವಾಪಸ್ ಬರ್ತೀನಿ, ಈ ಹಳ್ಳಿಯಲ್ಲಿ ತುಂಬಾ ಬೋರ್ ಎಂದಾಗ ರಾಕಿ ಸರಿ ಎಂದು ಕಾಲ್ ಕಟ್ ಮಾಡಿ, ಅಬ್ಬಾ 2 ವರ್ಷ ಟೈಮ್ ಇದೆ, ಅಷ್ಟರಲ್ಲಿ ಇವಳಿಂದ ಮುಕ್ತಿ ಪಡಿಬೇಕು ಎಂದು ವ್ಯಂಗ್ಯವಾಗಿ ನಗುತ್ತಾ, ನಾವೇನಿದ್ರು ಹುಡುಗಿಯನ್ನು ಟೈಮ್ ಪಾಸ್ ಮಾಡುವುದು, ಮದುವೆ ಅದು ನಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುವುದಿಲ್ಲ ಎಂದು ಜೋರಾಗಿ ನಗುತ್ತಾನೆ. ಆದರೆ ಮುತ್ತು ತನ್ನ ಪ್ರೀತಿ ಕಳೆದುಕೊಂಡು ದುಃಖ ಪಡುತ್ತಾ, ನಾನು ನಾಳೆನೆ ಇಲ್ಲಿಂದ ಹೊರಟು ಬಿಡ್ಬೇಕು ಎಂದು ನಿರ್ಧಾರ ಮಾಡುತ್ತಾನೆ. ಬೆಂಗಳೂರಿಗೆ ಹೊರಟು ನಿಂತ ಮುತ್ತುವನ್ನು ಕಂಡ ತಾಯಿ ದುಃಖದಿಂದಲೇ ಕಳಿಸಿಕೊಂಡಲು ದಿನಾಕರ ಸ್ವಾತಿಯನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎನ್ನುತ್ತಾರೆ. ಸರಿ ಎಂದು ಇಬ್ಬರು ಬ್ಯಾಂಗ್ಳೂರ್ಗೆ ಹೋಗುತ್ತಾರೆ. ಬ್ಯಾಂಗ್ಳೂರ್ಗೆ ಬಂದ ಮುತ್ತು ಸ್ವಾತಿಯನ್ನು ಅವಳ ಹಾಸ್ಟೆಲ್ಗೆ ಬಿಟ್ಟು
ತನ್ನ ಸ್ನೇಹಿತ ಮನೋಜ್ನ ರೂಮ್ಗೆ ಹೋಗುತ್ತಾನೆ. ಬಹಳ ದಿನಗಳ ನಂತರ ಬಂದ ಗೆಳೆಯನನ್ನು ಸಂತೋಷದಿಂದ ಸ್ವಾಗತಿಸಿದ ಮನು ಅವನ ಬಗ್ಗೆ, ಅವನ ಪ್ರೀತಿ ಬಗ್ಗೆ ಕೇಳಲು ತನ್ನ ಕಥೆಯನ್ನು ಹೇಳುತ್ತಾನೆ. ಗೆಳೆಯ ಕತೆ ಕೇಳಿ ಮರುಕಪಟ್ಟ ಮನು ಸಮಾಧಾನ ಮಾಡಿ, ಹೋಗ್ಲಿ ಬಿಡು ಮುತ್ತು, ಅವರು ಅನ್ಲಕ್ಕಿ, ನಿನ್ನಂತಹ ಒಳ್ಳೆ ಗಂಡನನ್ನು ಪಡೆಯುವ ಯೋಗ್ಯತೆ ಬೇಕು ಬಿಡು ಎಂದು ಸಮಾಧಾನ ಮಾಡುತ್ತಾನೆ. ಮುತ್ತು ದಿನ ಕಳೆದಂತೆ ಬ್ಯಾಂಗ್ಳೂರಿನ ಜೀವನಕ್ಕೆ ಹೊಂದಿಕೊಂಡರೂ ಅವನ ಮನಸ್ಸು ಮಾತ್ರ ತನ್ನ ಹಳ್ಳಿ, ತನ್ನ ಮಾವನ ಋಣವನ್ನು ಮರೆಯುವುದಿಲ್ಲ. ಬೆಳಿಗ್ಗೆ ಎದ್ದ ಮುತ್ತುವಿನ ಫೋನ್ ರಿಂಗ್ ಆಗುವುದಕ್ಕೆ ಕಾಲ್ ರಿಸೀವ್ ಮಾಡಿದ. ಮುತ್ತು ಮಾವನ ಜೊತೆಗೆ ಮಾತನಾಡಲು ದಿನಾಕರ ಆದಷ್ಟು ಬೇಗ ಊರಿಗೆ ಬರಲು ಹೇಳುತ್ತಾರೆ. ಮುತ್ತು, ಯಾಕ್ ಮಾವ, ಏನಾದರೂ ಸಮಸ್ಯೆನ ಎಂದಾಗ, ನೀನು ಮೊದಲು ಬಾ ಎಂದು ಕರೆ ತುಂಡರಿಸುತ್ತಾರೆ. ಊರಿಗೆ ಬಂದ ಮುತ್ತು ಮನೆಯವರೆಲ್ಲರ ಆರೋಗ್ಯ ವಿಚಾರಿಸಲು, ಮಾವ, ದಿನಾಕರ, ಮುತ್ತು ನನ್ನ ಮಾತು ನಡೆಸಿಕೊಡುತ್ತೀಯಾ ಎಂದಾಗ, ಏನು ಹೇಳಿ ಮಾವಯ್ಯ, ಅದೇನೇ ಇದ್ರೂ ಮಾಡುತ್ತೇನೆ ಎನ್ನುತ್ತಾನೆ. ಹಾಗಾದ್ರೆ ನೀನು ಮದುವೆ ಮಾಡಿಕೊ ಎಂದಾಗ, ಮುತ್ತು, ಕ್ಷಮಿಸಿ ಮಾವ, ನನ್ನ ಮನಸ್ಸು ಈಗ್ಲೇ ಮದುವೆಗೆ ತಯಾರಿಲ್ಲ ಎನ್ನಲು, ಕಮಲ ಸಹ, ಮಗ, ಅಣ್ಣ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ತಿಳಿತಾ, ಸುಮ್ನೆ ಆಗು ಎನ್ನುತ್ತಾರೆ. ಆಗ ದಿನಾಕರ, ಮುತ್ತು, ನೀ ನನ್ನ ಮಗ, ಹಾಗೆ ಸ್ವಾತಿ ಮದುವೆಯ ಜೊತೆ ನಿಂದು ಮದುವೆ ಆದ್ರೆ ನಮ್ಮ ಜವಾಬ್ದಾರಿ ಕಡಿಮೆ ಆಗುತ್ತೆ ಎಂದಾಗ ಮುತ್ತು ಗೊಂದಲಕ್ಕೆ ಬೀಳುತ್ತಾನೆ. ಸಾಯಂಕಾಲ ಹೊರಗೆ ಕುಳಿತು ಯೋಚಿಸುತ್ತಿರುವ ಮುತ್ತುವಿನ ಬಳಿ ಬಂದ ಸ್ವಾತಿ ಮೊದಲ ಬಾರಿಗೆ ಅವನೊಂದಿಗೆ ಮಾತನಾಡಲು, ಮುತ್ತುವಿಗೆ ಏನು ಮಾತನಾಡಲು ತೋಚದೆ ಸುಮ್ಮನೆ ಕುಳಿತಿರುವ ಮುತ್ತುಗೆ ಸ್ವಾತಿ, ಹಾ, ಇನ್ನು ಎಷ್ಟು ದಿನ ನಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಹೊರೆ ಹೇಗೋ ನಿಮ್ಮ ಯೋಗ್ಯತೆಗೆ ಕೆಲಸ ಸಿಕ್ಕಿದೆ, ಇನ್ನಾದ್ರೂ ಇಲ್ಲಿಂದ ಹೋಗ್ಬಹುದಲ್ವಾ ಎಂದಾಗ ಮುತ್ತು ಅತೀವ ಸಂಕಟದಿಂದ ಅವಳಿಗೇನು ಮಾತನಾಡದೆ ಒಳಗೆ ಬಂದು, ಮಾವ, ನಾನ್ ಮದ್ವೆ ಆಗ್ತೇನೆ, ಆದ್ರೆ ನನ್ನದೊಂದು ಮಾತು ಎಂದಾಗ ದಿನಕರ ಆಶ್ಚರ್ಯದಿಂದ, ಸರಿ ಹೇಳಪ್ಪ ಎಂದಾಗ, ನಾನು ಮದ್ವೆ ಆದ್ಮೇಲೆ ಅಮ್ಮನನ್ನು ಬ್ಯಾಂಗ್ಳೂರ್ಗೆ ಕರೆದುಕೊಂಡು ಹೋಗ್ತೇನೆ, ಇದಕ್ಕೆ ನೀವು ಒಪ್ಪಿಕೊಳ್ಬೇಕು ಎನ್ನುತ್ತಾರೆ. ದಿನಾಕರ ಕಮಲಾರ ಮುಖ ನೋಡಲು ಅವರು ಕಣ್ಣು ತುಂಬಿಕೊಂಡು, ಒಪ್ಪಿಕೋ ಅಣ್ಣ ಎಂದು ಸನ್ನೆ ಮಾಡುತ್ತಾರೆ. ದಿನಕರ ಮನಸ್ಸಿಲ್ಲದೆ, ಸರಿ, ಹೊಟ್ಟಿನಲ್ಲಿ ನೀನು ಮದ್ವೆ ಆಗ್ಬೇಕು ಅಷ್ಟೇ ಎಂದು ಹೇಳಿ ನಾಳೆ ಹುಡುಗಿ ನೋಡಲು ಹೋಗ್ಬೇಕು, ಹಾಗೆ ಸ್ವಾತಿ ಇಷ್ಟಪಟ್ಟ ಹುಡುಗನ ಮನೆಗೆ ಭಾನುವಾರ ನಾನು ನೀನು ಹೋಗಿ ಬರೋಣ ಎಂದಾಗ ಮುತ್ತು, ನಾನೇಕೆ ಮಾವ, ಅತ್ತೆ ಮತ್ತು ಅಮ್ಮನನ್ನು ಕರೆದುಕೊಂಡು ಹೋಗಿ, ನನಗೆ ರಜೆ ಇಲ್ಲ ಎನ್ನಲು, ಅದು ಆಗೋಲ್ಲ ಮುತ್ತು, ನೀನು ನನ್ನ ಮಗನಾಗಿ ನನ್ನ ಪರ ಬರ್ಬೇಕು ಎಂದು ವಿನಂತಿಸಿಕೊಳ್ಳಲು, ಸರಿ ಮಾವ ಎಂದು ಸುಮ್ಮನಾಗುತ್ತಾನೆ. ಮರುದಿನ ಬ್ಯಾಂಗ್ಳೂರ್ಗೆ ಹೋದ ಮಾವ ಅಳಿಯ ಹುಡುಗಿಯ ಮನೆಗೆ ಹೋಗಲು ಅವರನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಹುಡುಗಿಯನ್ನು ನೋಡಿದ ಮುತ್ತು ಒಂದು ಕ್ಷಣ ಆಶ್ಚರ್ಯ ಪಡುತ್ತಾ, ನೀವು ರಶ್ಮಿ ಅಲ್ವಾ ಎಂದಾಗ, ಅವಳು ಹೌದು, ನಿಮ್ಮ ಸ್ವಾತಿ ಸ್ನೇಹಿತೆ ಎನ್ನುತ್ತಾಳೆ. ಮುತ್ತು ಅವಳನ್ನು ಮೆಚ್ಚಿಕೊಂಡು ತಮ್ಮ ಸಮ್ಮತಿ ತಿಳಿಸುವ ಮುನ್ನ ರಶ್ಮಿ ಮನೆಯವರ ಒಪ್ಪಿಗೆ ಪಡೆದು, ನಾನು ಒಂದು ವಿಚಾರ ಹೇಳಬೇಕು ಎಂದಾಗ, ಏನು ಹೇಳಿ ಎನ್ನಲು ಅವಳ ತಾಯಿ ಸುಮ್ಮನಿರಲು ಎಂದು ಗದರಲು ದಿನಾಕರ್ ಅವರನ್ನು ತಡೆದು, ಏನು ಹೇಳಮ್ಮ ಎನ್ನುತ್ತಾರೆ. ಆಗ ರಶ್ಮಿ ತನ್ನ ಮತ್ತು ರಾಕೇಶ್ ವಿಚಾರ ಹೇಳಲು ದಿನಾಕರ ಒಂದು ಕ್ಷಣ ಗಾಬರಿಯಾಗಿ, ಏನ್ ಹೇಳ್ತಿದ್ಯಾ, ತಮಾಷೆ ಮಾಡೋಕ್ಕೂ ಒಂದು ಮಿತಿ ಇದೆ ಎಂದು ರೇಗಲು, ರಶ್ಮಿ, ನನ್ನ ಕ್ಷಮಿಸಿ ಅಂಕಲ್, ಮುತ್ತು ತುಂಬಾ ಒಳ್ಳೆಯ ವ್ಯಕ್ತಿ, ಅವರನ್ನು ಮದುವೆಯಾಗಲು ನನಗೆ ಯಾವುದೇ ಯೋಗ್ಯತೆ ಇಲ್ಲ, ಇದನ್ನು ನಿಮ್ಮ ಪ್ರಪೋಸಲ್ ಬಂದಾಗ್ಲೇ ಅಪ್ಪನಿಗೆ ಹೇಳಿದ್ದೆ, ಆದ್ರೆ ಅವರು ನನ್ನ ಮಾತು ಕೇಳೇ ಇಲ್ಲ ಎಂದು ಕಣ್ಣೀರು ಹಾಕಲು ಅವಳ ಅಪ್ಪ ಸಹ ಕ್ಷಮಿಸಿ, ರಾಯರೇ, ಆದ್ರೆ ಆ ಲೋಫರ್ಗೆ ಇವಳನ್ನು ಹೇಗೆ ಮದುವೆ ಮಾಡಲಿ ಎಂದು ಗೋಳಾಡಲು ಮುತ್ತು ಅವರಿಗೆ ಸಮಾಧಾನ ಮಾಡಿ, ಇದಕ್ಕೆ ಅಲ್ವಾ ಒಂದು ಅಂತ್ಯಗೊಳಿಸಲೇಬೇಕು, ಇಲ್ಲ ಅಂದ್ರೆ ಆ ರಾಸ್ಕಲ್ ಇನ್ನು ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡ್ತಾನೋ ಗೊತ್ತಿಲ್ಲ, ಮೊದಲ ಅವನ ತಂದೆ ಜೊತೆಗೆ ಮಾತಾಡಿ ರಶ್ಮಿಗೆ ನ್ಯಾಯ ಕೊಡಿಸ್ಬೇಕೆಂದಾಗ ದಿನಾಕರ್ ಮುತ್ತುವಿನ ದೊಡ್ಡ ಗುಣ ನೋಡಿ ಸಂತಸ ಪಡುತ್ತಾರೆ. ರಾಕೇಶ್ ಮನೆಗೆ ಹೊರಟ ಮುತ್ತು, ರಶ್ಮಿ, ದಿನಾಕರ್ ಮತ್ತು ರಶ್ಮಿಯ ತಂದೆ ಗೋಪಾಲ್ರನ್ನು ನೋಡಿದ ರಾಕೇಶ್ ಒಂದು ಕ್ಷಣ ಭಯಗೊಂಡಂತೆ ಕಾಣುತ್ತಾನೆ. ರಾಕೇಶ್ ಮನೆಗೆ ಬಂದ ಎಲ್ಲರಿಗೂ ರಾಕೇಶ್ನ ತಂದೆ ಪ್ರಭಾಕರ್ ಎದುರು ಆಗಲೂ ನಡೆದ ವಿಚಾರ ತಿಳಿಸಲು ಮೊದಲು ಒಪ್ಪದ ಪ್ರಭಾಕರ್, ನಂತರ ಸಾಕ್ಷಿಗಳನ್ನು ಮತ್ತು ಅವರ ವಂಶದ ಕುಡಿಯನ್ನು ಮಡಿಲು ತುಂಬಿಕೊಂಡಿರುವ ರಶ್ಮಿಯನ್ನು ನೋಡಿ ಒಂದು ಕ್ಷಣ ಮರುಕಪಟ್ಟರು. ತಮ್ಮ ಮಾನ ಮರ್ಯಾದೆ ಅಡ್ಡ ಬರುತ್ತದೆ. ಆಗ ಮುತ್ತು, ಒಬ್ಬ ಹೆಣ್ಣಿನ ಜೀವನದ ಮುಂದೆ ನಿಮ್ಮ ಪ್ರತಿಷ್ಠೆಯನ್ನು ಲೆಕ್ಕ ಹಾಕಬೇಡಿ ಸರ್ ಎಂದಾಗ, ಅವನನ್ನು ನೀವು ಯಾರು ಎಂದು ಕೇಳಿದಾಗ ನಡೆದ ವಿಚಾರ ತಿಳಿಸಲು ಪ್ರಭಾಕರ್ ಆಶ್ಚರ್ಯದಿಂದ ನೋಡುತ್ತಾರೆ. ಈ ಕಾಲದಲ್ಲಿ ಯಾರಿಗೆ ಏನಾದರೆ ನಮಗೇನು ಎಂದು ಹೋಗುವ ಜನರ ಮಧ್ಯೆ ನೀನು ತುಂಬಾ ಗ್ರೇಟ್ ಆದೆ ಮುತ್ತು ಎಂದು ಹೆಮ್ಮೆಯಿಂದ ಹೇಳಲು
ದಿನಾಕರ್ ಸಂತೋಷದಿಂದ ಮುತ್ತುವನ್ನು ನೋಡುತ್ತಾರೆ. ಆಗ ಮುತ್ತು, ಸರ್, ಈ ಸಮಸ್ಯೆ ಎಂದು ರಾಗ ಹೇಳಲು, ಚಿಂತೆ ಮಾಡಬೇಡಿ, ಇವಳೇ ನಮ್ಮ ಮನೆ ಸೊಸೆ ಆಗುವುದು ಎಂದು ಹೇಳುತ್ತಿರುವಾಗ ರಾಕೇಶ್ ಮಧ್ಯೆ ಮಾತನಾಡಿ ಸಾಧ್ಯವಿಲ್ಲ ಎಂದಾಗ ಕೋಪದಲ್ಲಿ ಪ್ರಭಾಕರ್ ಅವನ ಮೇಲೆ ಕೈ ಮಾಡುತ್ತಾರೆ. ಹಾಗೆ ಎಲ್ಲರಿಗೂ ಕ್ಷಮೆ ಕೋರುತ್ತಾ, ತಾಯಿ ಇಲ್ಲದ ಮಗು ಅಂತ ಸ್ವಲ್ಪ ಜಾಸ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದೆ, ಆದ್ರೆ ಚಿಂತೆ ಮಾಡಬೇಡಿ, ಈಗ ಸರಿ ಮಾಡ್ತೀನಿ, ನಾಳೆನೆ ಮದುವೆ ಎಂದಾಗ ರಶ್ಮಿ ಮುತ್ತುವಿನ ಕಾಲು ಬೀಳಲು ಮುತ್ತು ತಡೆದು, ಹಾಗೆಲ್ಲ ಮಾಡಬೇಡಿ, ನೀವು ನನ್ನ ತಂಗಿ ಇದ್ದಾಗೆ ಎಂದಾಗ ಅವಳ ಕಣ್ಣು ತುಂಬಿ ಬರುತ್ತದೆ. ದಿನಾಕರ ಮತ್ತು ಮುತ್ತು ಇಬ್ಬರು ಊರಿಗೆ ಹಿಂತಿರುಗಲು ದಾರಿಯಲ್ಲಿ ದಿನಾಕರ ಮುತ್ತುವಿಗೆ ಅಲ್ಲಿ ನಡೆದ ವಿಚಾರ ಮನೆಯಲ್ಲಿ ಯಾರಿಗೂ ತಿಳಿಯುವುದು ಬೇಡ ಎನ್ನಲು, ಮುತ್ತು, ಆದರೆ ಮಾವ ಸ್ವಾತಿ ಎಂದು ರಾಗ ಎಳೆಯಲು, ರಾಯರು ಅವಳ ಬಗ್ಗೆ ಚಿಂತೆ ಬಿಡು ಎಂದು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾ ಅವರ ತಲೆಯಲ್ಲಿ ಒಂದು ಯೋಚನೆ ಬರುತ್ತದೆ. ಸ್ವಾತಿ ಮತ್ತು ಮುತ್ತುರ ಬಂದ ದೇವರು ಬೆಸೆದಿದ್ದಾನೆ, ಅದನ್ನು ಯಾರು ತಡೆಯಲು ಸಾಧ್ಯವಿಲ್ಲ ಎಂದು ಮುಗುಳ್ನಗುತ್ತಾ ನೆಮ್ಮದಿಯಿಂದ ಕುಳಿತುಕೊಳ್ಳುತ್ತಾರೆ. ಮನೆಗೆ ಬಂದ ರಾಯರನ್ನು ಕಮಲ ಮತ್ತು ರೇಣುಕಾ, ಅಲ್ಲಿ ಏನ್ ನಡೆಯಿತು ಎಂದಾಗ, ಹುಡುಗಿ ನಮಗೆ ಸರಿ ಬೀಳೋದಿಲ್ಲ ಕಮಲು ಎಂದಾಗ ಕಮಲ, ಅದಲ್ಲ ಅಣ್ಣ, ನಮ್ಮ ಸ್ವಾತಿ ಪುಟ್ಟಿಯ ವಿಚಾರ ಎಂದಾಗ ರಾಯರು, ಹೇಳಿದ್ನಲ್ಲ ಕಮಲ, ನಮಗೆ ಆ ಸಂಬಂಧ ಸರಿ ಹೊಂದುವುದಿಲ್ಲ ಎಂದಾಗ ಸ್ವಾತಿ ಕೋಪಗೊಂಡು, ಹಾಗೆ ಯಾಕೆ ಹೇಳ್ತೀರಾ, ರಾಕೇಶ್ ತುಂಬಾ ಒಳ್ಳೆಯವರು, ಹಾಗೆಲ್ಲ ಸಂಬಂಧ ಸರಿ ಇಲ್ಲ ಎಂದರೆ ಹೇಗಪ್ಪ ಎಂದಾಗ ಅದುವರೆಗೂ ಸಮಾಧಾನವಾಗಿದ್ದ ರಾಯರು ಕೋಪಗೊಂಡು, ಸಾಕು ಮುಚ್ಚು ಬಾಯಿ, ನಾಳೆನೆ ನಿನಗೂ ಮುತ್ತುಗೂ ಮದುವೆ ಎಂದಾಗ ಎಲ್ಲರಿಗೂ ಶಾಕ್. ಮುತ್ತು ಗಾಬರಿಗೊಂಡು, ಮಾವ ಏನ್ ಹೇಳ್ತಿದ್ದೀರಾ ಎಂದಾಗ ರಾಯರು, ಮುತ್ತು, ನೀನು ನನ್ನ ಋಣ ತೀರಿಸಬೇಕು ಎನ್ನುತ್ತಿದ್ದೆ ಅಲ್ವಾ, ಆ ಋಣ ನನ್ನ ಮದುವೆಯಾಗಿ ತೀರಿಸು ಎಂದು ಹಠ ಹಿಡಿಯಲು ಕಮಲ, ಹಣ ಬೇಡ, ಇದು ಅವರಿಬ್ಬರ ಜೀವನದ ಪ್ರಶ್ನೆ, ಋಣ ಅಂತ ಅವರ ಜೀವನ ಹಾಳು ಮಾಡುವುದು ಸರಿಯಲ್ಲ ಎಂದಾಗ ರಾಯರು, ಕಮಲು, ನಾನು ಇಷ್ಟು ವರ್ಷದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರ ಮಾಡಿ ನಿನಗೆ ಮತ್ತು ಮುತ್ತುಗೆ ಅನ್ಯಾಯ ಮಾಡಿದ್ದೇನಾ ಎಂದಾಗ ಕಮಲ, ಇಲ್ಲ ಅಣ್ಣ, ಆದ್ರೆ ಎಂದು ಕಣ್ಣೀರಿಡಲು, ಮತ್ತೆ ಹೀಗ್ಯಾಕಮ್ಮ ಹಠ ಮಾಡ್ತಿದ್ದಿ ಎಂದಾಗ ಕಮಲ ಏನೂ ಹೇಳದೆ ಸುಮ್ಮನಾಗ್ತಾರೆ. ಆದರೆ ಸ್ವಾತಿ ಕೋಪದಲ್ಲಿ ನಿರಾಕರಿಸಲು ರಾಯರು ಉದ್ರೇಕಗೊಂಡು ಎದೆ ಹಿಡಿದುಕೊಂಡು ಕುಸಿದು ಬಿಡುತ್ತಾರೆ. ಕುಸಿದು ಬಿದ್ದ ರಾಯರನ್ನು ಆಸ್ಪತ್ರೆಗೆ ಸೇರಿಸಲು ಅವರ ಪರಿಸ್ಥಿತಿ ಸೀರಿಯಸ್ ಎಂದು ಡಾಕ್ಟರ್ ಹೇಳಿದಾಗ ಮನೆಯವರಿಗೆಲ್ಲ ದಿಕ್ಕೇ ತೋಚದಂತಾಗುತ್ತದೆ. ಆಗ ರೇಣುಕ ಕಣ್ಣೀರು ಸುರಿಸುತ್ತಾ ಕುಳಿತಿರಲು ನರ್ಸ್ ಬಂದು, ನಿಮ್ಮ ಯಜಮಾನರು ನಿಮ್ ಜೊತೆ ಮಾತನಾಡ್ಬೇಕು ಎಂದು ಹಠ ಹಿಡಿದಿದ್ದಾರೆ, ಪ್ಲೀಸ್ ಬೇಗ ಬನ್ನಿ ಎಂದಾಗ ಎಲ್ಲರೂ ಆತುರವಾಗಿ ವಾರ್ಡ್ಗೆ ಹೋಗ್ತಾರೆ. ರಾಯರು ಕಷ್ಟಪಡುತ್ತಾ ಎಲ್ಲರನ್ನು ನೋಡುತ್ತಾ ನಾಳೆ ಮದುವೆ ಆಗ್ಬೇಕು ಎಂದಾಗ ರೇಣುಕ, ರೀ, ಈಗ ಯಾಕೆ ಆ ಮಾತು, ಮೊದಲು ನೀವು ಹುಷಾರಾಗಿ ಎನ್ನಲು ರಾಯರು, ಇಲ್ಲ ರೇಣು, ನಾನ್ ಬದುಕೋಲ್ಲ, ನಾನ್ ಕಣ್ ಮುಚ್ಕೊಳ್ಳುವ ಮೊದಲು ಮದುವೆ ಆಗ್ಬೇಕು ಎಂದು ಹಠ ಮಾಡಲು ಸ್ವಾತಿ, ಬೇಡಪ್ಪ, ನಂಗೆ ಇಷ್ಟವಿಲ್ಲ ಎಂದು ಹೇಳಲು ರೇಣುಕಾ ಅವಳ ಕಾಲು ಹಿಡಿಯಲು ಹೋಗುತ್ತಾರೆ. ಸ್ವಾತಿ, ಅಮ್ಮ ಏನ್ ಮಾಡ್ತಿದ್ಯಾ, ಬಿಡಮ್ಮ ಎನ್ನಲು ರೇಣುಕಾ ಅಳುತ್ತಾ, ಸ್ವಾತಿ, ನನ್ನ ತಾಳಿ ಉಳಿಸಿಕೊಡಮ್ಮ ಎನ್ನಲು ಕಮಲಾ ಸಹ, ಮಗ, ನಮ್ಮ ಅಣ್ಣನ ಜೀವ ಈಗ ನೀನ್ ಹೇಳುವ ಒಪ್ಪಿಗೆಯ ಮೇಲೆ ಇದೆ ಎಂದಾಗ ಸ್ವಾತಿ ಮನಸ್ಸಿನಲ್ಲಿ, ಇವು ನಿಮ್ಗೆ ಮಾತ್ರ ಅಳಿಯ ಅಷ್ಟೇ, ನಂಗೆ ಮೋಸ ಮಾಡಿ ನನ್ನ ರಾಖಿಯನ್ನು ನನ್ನಿಂದ ದೂರ ಮಾಡಿದವ ಎಂದು ಹಲ್ಲು ಕಡಿಯುತ್ತಾ, ಸರಿ ಅಮ್ಮ, ನಾನ್ ಮದುವೆ ಆಗ್ತೀನಿ ಎಂದು ಹೇಳಿದಾಗ ರಾಯರು ಸಂತಸದಿಂದ ತನ್ನ ಆಸೆ ಫಲಿಸಿತು ಎಂದು ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದ ಹೇಳುತ್ತಾರೆ. ಮರುದಿನ ರಾಯರ ಆರೋಗ್ಯದ ಮಾಹಿತಿ ಪಡೆದು ಮನೆಗೆ ಕರೆದುಕೊಂಡು ಹೋಗಲು ಒಪ್ಪಿಗೆ ಕೇಳಲು, ಬೇಡ ಮುತ್ತು, ಅವರ ಕಂಡೀಷನ್ ಕ್ರಿಟಿಕಲ್ ಇದೆ, ಯಾಕೆ ರಿಸ್ಕ್ ತೆಗೆದುಕೊಳ್ಳುತ್ತೀರಾ ಎಂದಾಗ ಮುತ್ತು ಮಾವನ ಆಸೆ ಹೇಳಲು ಡಾಕ್ಟರ್, ಸರಿ ಹೋಗಿ, ಬಟ್ ನಾಳೆ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಬನ್ನಿ ಎಂದಾಗ ಮುತ್ತು, ಸರಿ ಸರ್, ಹಾಗೇ ಮಾಡ್ತೇನೆ ಎಂದು ದಿನಾಕರ್ ಅವರನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಲು ದಿನಾಕರ್, ಮುತ್ತು, ಮೊದಲು ದೇವಸ್ಥಾನಕ್ಕೆ ನಡೆ, ಮೊದಲು ನಿಮ್ಮ ಮದುವೆ ಆಗ್ಬೇಕು ಎಂದಾಗ ಸರಿ ಮಾವ ಎಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡಿಕೊಂಡರು. ಇಬ್ಬರು ದಿನಾಕರ್ ಕಾಲಿಗೆ ನಮಸ್ಕಾರ ಮಾಡುವಾಗ ರಾಯರು ಮುತ್ತುವಿನ ಕೈ ಹಿಡಿದು, ಸ್ವಾತಿ ಕೈಗೆ ಸೇರಿಸಿ, ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಕೈ ಬಿಡ್ಬೇಡಪ್ಪ, ಅವಳಿಗೆ ಇನ್ನು ಎಲ್ಲ ನೀನೆ, ಕೋಪದಲ್ಲಿ ಅವಳು ತಪ್ಪಾಗಿ ನಡೆದುಕೊಂಡರೆ ಅವಳನ್ನು ತುದ್ದಿ ಬುದ್ಧಿ ಹೇಳುವ ಅಧಿಕಾರ ನಿಂಗೆ ಮಾತ್ರ ಇದೆ ಎಂದಾಗ ಮುತ್ತು, ಮಾವಯ್ಯ ಯಾಕೆ ಆಯಾಸ ಮಾಡಿಕೊಳ್ತೀದ ಎಂದು ಸಮಾಧಾನ ಮಾಡಿ ಆಸ್ಪತ್ರೆಗೆ ಹೋಗೋಣ ಬನ್ನಿ ಎನ್ನಲು ರಾಯರು, ಬೇಡ, ನನ್ನ ಮನೆಯಲ್ಲೇ ಪ್ರಾಣ ಬಿಡ್ಬೇಕು ಎಂದಾಗ ಎಲ್ಲರೂ ಒಟ್ಟಿಗೆ ಗೋಳಾಡುತ್ತಾ, ಹಾಗೆಲ್ಲ
ಮಾತಾಡ್ಬೇಡಿ ಎಂದು ಕಣ್ಣೀರು ಹಾಕ್ತಾರೆ. ಸರಿ ನಡೀರಿ ಎಂದು ಮನೆಗೆ ಹೋಗುವಾಗ ಕಮಲ ಪೂಜಾ ಬುಟ್ಟಿ ದೇವಸ್ಥಾನದಲ್ಲಿ ಬಿಟ್ಟು ಬಂದಿರೋ ಸಂಗತಿ ಹೇಳಲು ರೇಣುಕಾ ನಾನು ತರ್ತೇನೆ, ನೀವು ಮುಂದೆ ನಡೆಯಿರಿ ಎಂದಾಗ ಕಮಲ ಬೇಡ ಅತ್ತಿಗೆ, ನಾನೇ ತರ್ತೇನೆ, ನೀವು ಅಣ್ಣನ ಜೊತೆಗಿರಿ ಎಂದು ಹೋಗಲು ಸರಿ ಎಂದು ಕೆಳಗೆ ಬರುತ್ತಾರೆ. ಮುತ್ತು ಬಿಸಿಲಿನ ಕಾರಣಕ್ಕಾಗಿ ಮಾವ ಬನ್ನಿ ನೀವು ಗಾಡಿಯಲ್ಲಿ ಕುಳಿತುಕೊಳ್ಳಿ, ಅಮ್ಮ ಬರ್ತಾರೆ ಎಂದು ಹೇಳಿ ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಗಾಡಿ ಕಡೆಗೆ ಹೋಗುತ್ತಾರೆ. ಪೂಜಾ ಬುಟ್ಟಿಯನ್ನು ತೆಗೆದುಕೊಂಡು ಕಮಲ ಬರುತ್ತಿರಲು ಅರೆ ಎಲ್ಲ ಎಲ್ಲಿ ಹೋದ್ರು ಎಂದು ನೋಡಲು ರಸ್ತೆಯ ಮತ್ತೊಂದು ಬದಿಗೆ ನಿಂತಿರುವ ಎಲ್ಲರನ್ನೂ ನೋಡಿ ಅವರ ಹತ್ತಿರ ಹೋಗುವಾಗ ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾರೆ. ದೇವರೇ, ನನ್ನ ಮಗ ಹುಟ್ಟಿದಾಗಿನಿಂದ ಅಣ್ಣನ ಆಶ್ರಯದಲ್ಲಿ ಬೆಳೆದ ಕಾರಣ ಸಹಜವಾಗಿ ನಾಚಿಕೆ ಮಿತ ಮಾತುಗಾರನಾದ, ಆದ್ರೆ ಅವನ ಮನಸ್ಸು ಮಾತ್ರ ಬಂಗಾರ, ಅಷ್ಟೇ ಒಳ್ಳೆಯದು. ಅವನ ಪ್ರೀತಿ ಅವನಿಗೆ ಸಿಕ್ಕಿದೆ, ಆದ್ರೆ ಆ ಹುಡುಗಿ ಅವನನ್ನು ಹೇಗೆ ಸ್ವೀಕರಿಸ್ತಾಳೋ ಎನ್ನುವ ಭಯ ಇದೆ. ತಂದೆ, ಅವರಿಬ್ಬರನ್ನು ಎಲ್ಲಾ ಮರೆತು ಅನ್ಯೋನ್ಯವಾಗಿ ಇರಲಿ ಎಂದು ಆಶೀರ್ವಾದ ಮಾಡಪ್ಪ ಎಂದು ಮನಸ್ಸು ಯೋಚಿಸ್ತಾ ಬರುವುದರಲ್ಲಿ ಅವರಿಗೆ ಅಡ್ಡ ಬಂದ ಲಾರಿ ಕಾಣುವುದಿಲ್ಲ. ಲಾರಿ ಡ್ರೈವರ್ ಎಷ್ಟೇ ಹಾರ್ನ್ ಮಾಡಿದರೂ ಇವರಿಗೆ ಕೇಳಿಸದೆ ಹೋದ ಕಾರಣ ಅಚಾತುರ್ಯ ಸಂಭವಿಸಿಯೇ ಬಿಡುತ್ತದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಕಮಲ ಜೋರಾಗಿ ಮುತ್ತು ಎನ್ನಲು ಮುತ್ತು ಓಡಿ ಬರಲು ತಾಯಿ ಮಗ ಎಂದು ಅವನ ಕೆನ್ನೆ ತಟ್ಟಲು ಮುತ್ತು ಭಯದಲ್ಲಿ ಅಮ್ಮ ಅಮ್ಮ ನಡಿಯಮ್ಮ ಆಸ್ಪತ್ರೆಗೆ ಹೋಗೋಣ ಎಂದಾಗ ಬೇಡ ಮಗ, ನಾನು ಬದುಕೊಲ್ಲ, ಅಣ್ಣನ ಋಣ ನಮ್ಮೇಲಿದೆ, ಮರಿಬೇಡ ಮಗ, ಸ್ವಾತಿ ನಿನ್ನ ಹೆಂಡತಿ, ಅವಳನ್ನು ಜೋಪಾನವಾಗಿ ನೋಡಿಕೋ ಎನ್ನುತ್ತಿರಲು ದಿನಾಕರ್ ಸಹ ಬಂದು ಕಮಲು ಹೋಗ್ಬೇಡಮ್ಮ ಎಂದು ಗೋಳಾಡುತ್ತಾ ಎದೆ ಹಿಡಿದುಕೊಂಡು ಕುಸಿದು ನೆಲದ ಮೇಲೆ ಬಿದ್ದವರು ಮತ್ತೆ ಕಣ್ಣು ತೆರೆಯದ ಕಾರಣ ಎಲ್ಲರೂ ಗಾಬರಿಗೊಂಡು ಅಮ್ಮ ಅಮ್ಮ ನೋಡಮ್ಮ ಮಾವ ಎಂದು ಹೇಳಲು ಹೋದ ಮುತ್ತ ಅರ್ಧದಲ್ಲಿಯೇ ಮಾತು ನಿಲ್ಲಿಸಲು ತಾಯಿ ಕಮಲಾರ ಪ್ರಾಣ ಪಕ್ಷಿ ಸಹ ಹಾರಿ ಹೋಗುತ್ತದೆ. ಅಣ್ಣ ತಂಗಿ ಇಬ್ಬರು ಒಂದೇ ವೇಳೆ ತಮ್ಮ ಪ್ರಾಣ ಬಿಟ್ಟ ಕಾರಣ ಊರಲ್ಲಿ ಯಾರಿಗೂ ನಂಬಲು ಆಗದೆ ಸಂಕಟ ಪಡಲು ಮುತ್ತು ತಬ್ಬಲಿಯಾಗಿ ದಿಕ್ಕೇ ತೋಚದಂತೆ ಮೂಲೆ ಹಿಡಿದು ಕುಳಿತಿರಲು ಊರಿನ ಮುಖಂಡರು ಹಿರಿಯರು ಬಂದು ಮುತ್ತುವಿಗೆ ಸಮಾಧಾನ ಮಾಡಿ ಮುಂದಿನ ಕಾರ್ಯಕ್ಕೆ ತಯಾರಿ ಮಾಡುವಾಗ ಮೇಘ ಊರಿನಿಂದ ಬರುತ್ತಾಳೆ. ಅವಳಿಗೂ ನಂಬಲಾಗದ ಸ್ಥಿತಿ. ಅಕ್ಕನ ಮದುವೆ, ಅಪ್ಪ ಮತ್ತು ಅತ್ತೆಯ ಸಾವು ಅವಳನ್ನು ಅತಿಯಾಗಿ ನೋಯಿಸುತ್ತದೆ. ಒಂದು ಕಡೆ ತನ್ನ ಪ್ರೀತಿ ಕಳೆದುಕೊಂಡ ಭಾವ ಕಾಡಿದರೆ ಇನ್ನೊಂದೆಡೆ 2 ಸಾವು ಅರಗಿಸಲು ಸಾಧ್ಯವಾಗದ ಸ್ಥಿತಿ. ಊರಿನವರ ಸಹಾಯದಿಂದ ಇಬ್ಬರ ಕಾರ್ಯ ಮುಗಿಸಿ ಮನೆಗೆ ತೆರಳಿದ ಮುತ್ತು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಡುತ್ತಾನೆ. ಸಂಬಂಧಿಕರೆಲ್ಲ ಮರಳಿ ಹೋದ ಮೇಲೆ ಮನೆಯಲ್ಲಿ ಮೇಘ, ಸ್ವಾತಿ ಮತ್ತು ರೇಣುಕಾ ಮಾತ್ರ ಉಳಿದರು. ರೇಣುಕಳ ಜೊತೆ ಅವರ ಕೋಣೆಯಲ್ಲಿ ಮಲಗುತ್ತಾಳೆ. ಸ್ವಾತಿ ತನ್ನ ಕೋಣೆಗೆ ಹೋಗಿ ತನ್ನ ಸ್ಥಿತಿ ನೆನೆದು ಅಳುತ್ತಿರಲು ಅವಳ ಫೋನ್ ರಿಂಗ್ ಆಗುತ್ತದೆ. ರಾಕೇಶ್ ಹೆಸರು ನೋಡಿದ ಸ್ವಾತಿ ಒಂದು ಕ್ಷಣ ತಾನು ಮದುವೆಯಾದ ವಿವಾಹಿತೆ ಎನ್ನುವುದನ್ನೇ ಮರೆತು ಅವನೊಂದಿಗೆ ಮಾತನಾಡಲು ರಾಕೇಶ್ ತನ್ನ ಕ್ರೂರಿ ಬುದ್ಧಿಯಿಂದ ಸ್ವಾತಿಯ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುತ್ತಾನೆ. ಅವನ ಮಾತಿನಿಂದ ಸ್ವಾತಿ ಮುತ್ತು ಮೋಸಗಾರ ಎಂದು ತಪ್ಪಾಗಿ ತಿಳಿಯುತ್ತಾಳೆ. ಬೆಳಿಗ್ಗೆ ಎದ್ದು ಮುತ್ತು ಬ್ಯಾಂಗ್ಳೂರ್ಗೆ ಹೋಗಲು ರೆಡಿಯಾಗುವುದನ್ನು ನೋಡಿದ ರೇಣುಕಾ ಸ್ವಲ್ಪ ದಿನ ಬಿಟ್ಟು ಹೋಗಲು ಹೇಳಿದಾಗ ಕ್ಷಮಿಸಿ ಅತ್ತೆ, ನಂಗೆ ಇಲ್ಲಿ ಇದ್ದರೆ ಮಾವ ಮತ್ತು ಅಮ್ಮನ ನೆನಪು ಕಾಡುತ್ತದೆ ಎಂದಾಗ ಸರಿನಪ್ಪ ಎನ್ನಲು ಅತ್ತೆ ನೀನು ಬನ್ನಿ ನಮ್ ಜೊತೆ ಎನ್ನಲು ಮೇಘ ಬಂದು ಬೇಡ, ಅಮ್ಮನನ್ನು ನಾನು ಮುಂಬೈಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾಳೆ. ಅಲ್ಲಿ ನನ್ನ ಜೊತೆಗೆ ಬೇಕು ಎನ್ನಲು ಸರಿ ಎಂದು ಹೋಗುವುದನ್ನು ನೋಡಿದ ರೇಣುಕಾ ಮತ್ತು ಇದೇನಪ್ಪ ಹೊರಟೇ ಬಿಟ್ಟೆ, ಸ್ವಾತಿ ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತದೆ, ಇರು ಅವಳನ್ನು ಕರೆಯುತ್ತೇನೆ ಎಂದು ಅವಳ ಕೋಣೆಗೆ ಹೋಗ್ತಾರೆ. ಸ್ವಾತಿ ಹೇಳಮ್ಮ, ಬೇಗ ನಿನ್ನ ಲಗೇಜ್ ಪ್ಯಾಕ್ ಮಾಡಿಕೊ ಎಂದಾಗ ಸ್ವಾತಿ ಯಾಕೆ, ಎಲ್ಲಿಗೆ ಹೋಗುವುದು ಎಂದಾಗ ಮುತ್ತು ಬ್ಯಾಂಗ್ಳೂರ್ಗೆ ಹೊರಟು ನಿಂತಿದ್ದಾನೆ, ನೀನು ಹೋಗ್ಬೇಕಲ್ವಾ ಎಂದಾಗ ಸ್ವಾತಿ ಕೋಪದಲ್ಲಿ ನಾನು ಅವನ್ ಜೊತೆ ಸತ್ರು ಹೋಗೋದಿಲ್ಲ ಎನ್ನಲು ರೇಣುಕಾ ಏನೇ ಹೇಳ್ತಿದ್ಯಾ, ಅವನು ಇವನು ಅನ್ನೋಕೆ ಅವನನ್ನು ಏನು ಅಂತ ತಿಳಿದಿದ್ಯಾ, ಅವನಿನ್ನ ಗಂಡ ಕರೆ ನೆನಪಿರಲಿ ಎಂದು ಬೈಯಲು ಸ್ವಾತಿ ಹಠ ಹಿಡಿದವರ ತರ ಹೋಗುವುದಿಲ್ಲ ಎನ್ನಲು ರೇಣುಕಾ ಅಳುತ್ತಾ ಕುಳಿತಿರಲು ಮೇಘ ಇಲ್ಲಿ ಏನು ಸರಿ ಇಲ್ಲ, ಏನಾಗಿದೆ ಎಂದು ಯೋಚಿಸುತ್ತಾ ಒಳಗೆ ಬಂದು ಸ್ವಾತಿಗೆ ಮುತ್ತು ಜೊತೆಗೆ ಹೋಗಲು ಹೇಳುತ್ತಾ ನಾನಮ್ಮನನ್ನು ಕರೆದುಕೊಂಡು ಹೋಗ್ತೇನೆ, ನೀನೊಬ್ಬಳೆ ಇಲ್ಲಿ ಏನ್ ಮಾಡ್ವೆ, ಮದುವೆ ಆಗಿದೆ, ಗಂಡನ್ ಜೊತೆ ಇರ್ಬೇಕು, ಅದೇ ಧರ್ಮ ಎನ್ನಲು ಸ್ವಾತಿ ಎಲ್ಲರೂ ಸ್ವಾರ್ಥಿಗಳೇ ಎಂದ ಕೋಪದಲ್ಲಿ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗೆ ಬಂದು ನಿಲ್ಲಲು ಮುತ್ತು ಏನು ಹೇಳದೆ ಸ್ವಾತಿಯನ್ನು ಕರೆದುಕೊಂಡು ಹೋಗುತ್ತಾನೆ. ಮೇಘ ಸಹ ಅಮ್ಮನನ್ನು ಕರೆದುಕೊಂಡು ಬೊಂಬಾಯಿಗೆ ಹೊರಟು ಹೋಗುತ್ತಾಳೆ. ಬ್ಯಾಂಗ್ಳೂರ್ಗೆ ಬಂದು ಅದಾಗಲೇ 2 ವರ್ಷಗಳೇ ಹುರುಳಿವೆ. ಆದ್ರೆ ಮುತ್ತುವಿಗೆ ಸ್ವಾತಿಯ ಪ್ರೀತಿ ಸಿಕ್ಕಿಲ್ಲ. ತಾನು ಮಾಡದೇ ಇರುವ ತಪ್ಪಿಗೆ ಅಪರಾಧಿಯಾಗಿ ಮುತ್ತು 2 ವರ್ಷಗಳ ಕಾಲ ಮುತ್ತು ಸ್ವಾತಿಯ ಕಡು ನುಡಿ
ಚುಚ್ಚು ಮಾತುಗಳು. ತಾನು ಎಷ್ಟೇ ಪ್ರೀತಿ ತೋರಿಸಿದರೂ ಅದನ್ನು ಕೀಳಾಗಿ ಕಾಣುವ ಅವಳ ಸ್ವಭಾವದಿಂದ ಮುತ್ತು ನೊಂದು ಅವಳೊಂದಿಗೆ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟಿರುತ್ತಾನೆ. ಮೇಘಳ ಮದುವೆಯನ್ನು ಅವಳ ಅಮ್ಮನ ಅಣ್ಣನ ಮಗನ ಜೊತೆಗೆ ಮಾಡಿ ಅವರೆಲ್ಲ ಮುಂಬೈಯಲ್ಲಿ ಸೆಟ್ಲ್ ಆಗಿರುತ್ತಾರೆ. ಮೇಘ ಸ್ವಾತಿಗೆ ಎಷ್ಟೇ ತಿಳಿಸಿ ಹೇಳಿದರು ಪ್ರಯೋಜನವಾಗದ ಕಾರಣ ಅವಳು ವರ್ಷಗಳಿಂದ ಇವಳ ಜೊತೆ ಮಾತನಾಡುವುದನ್ನು ನಿಲ್ಲಿಸಿರುತ್ತಾಳೆ. ರಾತ್ರಿ ಸುಮಾರು 1 ಗಂಟೆಗೆ ಸ್ವಾತಿ ಜೋರಾಗಿ ಕೂಗಿಕೊಂಡಾಗ ಮುತ್ತು ವಾಸ್ತವಕ್ಕೆ ಬರುತ್ತಾನೆ. ಅರೆ, ನಾನು ಇನ್ನೂ ಮಲಗ್ಲೇ ಇಲ್ವಲ್ಲ ಎಂದು ಯೋಚಿಸಲು ಸ್ವಾತಿಯ ಧ್ವನಿ ಕೇಳಿ ಅವಳ ರೂಮ್ಗೆ ಹೋಗಲು ಸ್ವಾತಿ ನಡುಗುತ್ತಾ ಮಲಗಿರಲು ಮುತ್ತುವಿಗೆ ಪಾಪ ಎನ್ನಿಸುತ್ತದೆ. ಅವಳ ಪಕ್ಕ ಹೋಗಿ ಅವಳ ತಲೆ ಸವರ್ಬೇಕು ಎಂಬ ಮನಸ್ಸಲ್ಲಿದ್ದರೂ ಭಯದಿಂದ ಕೈ ಹಿಂದೆ ತೆಗೆದರು ಮನಸ್ಸು ಕೇಳದೆ ತಲೆ ಸವರಲು ಸ್ವಾತಿ ನಿದ್ದೆ ಮಂಪರ್ನಲ್ಲಿ ಅವನ ಕೈ ಹಿಡಿಯುತ್ತಾಳೆ. ಮೊದಲ ಬಾರಿಗೆ ತನ್ನ ಪ್ರೀತಿ ತನ್ನ ಕೈಯಲ್ಲಿ ಎಂದು ಸಂತಸ ಪಡುವ ಮೊದಲೇ ಮುತ್ತುವಿನ ಗಮನಕ್ಕೆ ಸ್ವಾತಿ ಮೈ ಕೆಂಡದಂತೆ ಸುಡುತ್ತಿರುವುದು ಕಂಡು ಬರಲು ಅರೆ, ಇವಳಿಗೆ ಜ್ವರವಿದೆ. ಮೊದಲೇ ಮಳೆಯಲ್ಲಿ ನೆನೆದುಕೊಂಡು ಬಂದವಳಿಗೆ ಕೋಪದಲ್ಲಿ ಏನೇನು ಮಾತನಾಡಿದೆ. ಇಷ್ಟು ವರ್ಷವಿರದ ಕೋಪ ಎಲ್ಲಿಂದ ಬಂತು ಎಂದು ತನ್ನ ಬಗ್ಗೆ ತಾನೇ ನೊಂದುಕೊಳ್ಳುತ್ತಾ ಮೊದಲು ಡಾಕ್ಟರ್ಗೆ ಕಾಲ್ ಮಾಡಬೇಕು ಎಂದು ಮೊಬೈಲ್ ನೋಡಲು ಅವನ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತದೆ. ಏನ್ ಮಾಡುವುದು ಎಂದು ಯೋಚಿಸುವಾಗ ಸ್ವಾತಿ ಮೊಬೈಲ್ ನೋಡುತ್ತಾನೆ. ಸ್ವಾತಿ ಮೊಬೈಲ್ನಿಂದ ಡಾಕ್ಟರ್ಗೆ ಕಾಲ್ ಮಾಡಿ ಕರೆದು ಸ್ವಾತಿಗೆ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಏನು ಚಿಂತೆ ಇಲ್ಲ, ಮಲೆಯಲ್ಲಿ ನೆಂದಿದ್ದಾರೆ, ಸೊ ಜ್ವರ ಬಂದಿದೆ ಅಷ್ಟೇ, ಕೆಲವು ಮಾತ್ರೆ ಕೊಟ್ಟಿರ್ತೀನಿ, ಟೈಮ್ ಟು ಟೈಮ್ ಕೊಡಿ, ಸರಿ ಹೋಗ್ತಾರೆ ಎಂದು ಹೇಳಿ ಹೋಗ್ತಾರೆ. ಮುತ್ತು ರಾತ್ರಿ ಎಲ್ಲ ಅವಳನ್ನು ನೋಡಿಕೊಂಡು ಬೆಳಿಗ್ಗೆ ಬೇಗ ಎದ್ದು ಅವಳಿಗೆ ಕಾಫಿ ಮಾಡಲು ಹೋಗುತ್ತಾನೆ. ಸ್ವಾತಿಗೆ ಎಚ್ಚರವಾಗಿ ತನ್ನ ಮೊಬೈಲ್ ನೋಡಲು ಅದರಿಂದ ಕಾಲ್ ಹೋಗಿದ್ದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹೊರಗೆ ಬರಲು ಮುತ್ತು ಕಾಫಿ ಕಪ್ ಹಿಡಿದು ಬರುವುದನ್ನು ಕಂಡ ಸ್ವಾತಿ ಕೋಪದಲ್ಲಿ ನಿಮ್ಗೆ ಸ್ವಲ್ಪವಾದ್ರೂ ಕಾಮನ್ ಸೆನ್ಸ್ ಇದೆಯಾ ಎಂದಾಗ ಮುತ್ತು ಶಾಂತವಾಗಿ ಏಕೆ ಏನಾಯ್ತು ಎಂದು ಕೇಳಲು ಅಲ್ರಿ, ಬೇರೆಯವರ ಮೊಬೈಲ್ ಮುಟ್ಟುವಾಗ ಅವರ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತಾನು ಗೊತ್ತಿಲ್ವಾ ಎಂದು ರೇಗಲು ಮುತ್ತು ಅದು ಎಂದು ಏನೋ ಹೇಳ್ಬೇಕನ್ನುವುದರಲ್ಲಿ ಡಾಕ್ಟರ್ ಬಾಗಿಲಲ್ಲಿ ನಿಂತಿರುವುದನ್ನು ಗಮನಿಸಿ ಬನ್ನಿ ಸರ್, ಪ್ಲೀಸ್ ಕಮ್ ಎಂದು ಹೇಳುತ್ತಾನೆ. ಒಳಗೆ ಬಂದ ಡಾಕ್ಟರ್ ಬನ್ನಿ ಮೇಡಮ್, ನಿಮ್ಮನ್ನು ಚೆಕ್ ಮಾಡಬೇಕು ಎಂದಾಗ ಸ್ವಾತಿ ನನಗೆ ಏನಾಗಿದೆ ಎನ್ನಲು ಸರಿ ಇದೆ, ನಿಮ್ಗೆ ಜ್ವರ ಬಂದದ್ದು ನಿಮ್ಗೆ ಗೊತ್ತಾಗುವುದಿಲ್ವಾ, ನಿಮ್ಗೆ ಜನರಲ್ ಸೆನ್ಸ್ ಇಲ್ವಾ ಎಂದು ಹೇಳಿದಾಗ ಸ್ವಾತಿಗೆ ಅವಮಾನವಾದಂತಾಗುತ್ತದೆ. ಮುಂದುವರೆದು ಅವರು ನಿಮ್ಗೆ ಏನಾಗ್ಬೇಕು ಎಂದಾಗ ಸ್ವಾತಿ ಮೊದಲ ಬಾರಿಗೆ ನನ್ನ ಗಂಡ ಎಂದಾಗ ಮುತ್ತಿಗೆ ಹೇಳಲಾಗದಂತ ಸಂತಸ. ಡಾಕ್ಟರ್ ಮತ್ತೆ ಕೇಳುತ್ತಾ ಅಲ್ವಾ, ಹಾಗಾದ್ರೆ ಅವರು ನಿಮ್ಮ ಮೊಬೈಲ್ನಿಂದ ಕರೆ ಮಾಡಿದ್ರೆ ತಪ್ಪೇನು, ಅವರೇನು ಬೇರೆ ಯಾರೋ ಜೊತೆ ಟೈಮ್ ಪಾಸ್ ಮಾಡೋಕೆ ನಿಮ್ಮ ಮೊಬೈಲ್ ತೆಗೆದುಕೊಂಡಿರ್ಲಿಲ್ಲ ಮೇಡಮ್, ನನಗೆ ಕಾಲ್ ಮಾಡೋಕೆ ಅದು ನಿಮ್ಗೆ ಜ್ವರ ಬಂದ ಕಾರಣಕ್ಕೆ ತಿಳಿತಾ ಎಂದಾಗ ಮುತ್ತು ಸುದೀಪ್ ಬೇಡ ಬಿಡು, ಈಗ ಅದೆಲ್ಲ ಮುಖ್ಯನಾ ಎಂದವರನ್ನು ತಡೆಯಲು ಡಾಕ್ಟರ್ ಸುದೀಪ್ ನೀವು ಸುಮ್ನೆ ಇಷ್ಟು ವರ್ಷ ಇದ್ದದಕ್ಕೆ ಇಷ್ಟೆಲ್ಲ ಆಗಿರೋದು ತಿಳಿತಾ ಮುಂದುವರೆದು ಕ್ಷಮಿಸಿ ಮೇಡಮ್, ಮುತ್ತು ನನ್ನ ಪ್ರಾಣ ಸ್ನೇಹಿತ, ತುಂಬಾ ಒಳ್ಳೆ ಮನಸ್ಸಿರುವ ವ್ಯಕ್ತಿ, ಅವನು ಮಾಡದೇ ಇರುವ ತಪ್ಪಿಗೆ ಇಷ್ಟು ವರ್ಷ ಶಿಕ್ಷೆ ಕೊಟ್ಟಿದ್ದು ಸಾಕು, ಇನ್ನಾದ್ರೂ ಚೆನ್ನಾಗಿರಿ ಎಂದು ಮುತ್ತುವಿಗೆ ಬಾಯಿ ಹೇಳಿ ಡಾಕ್ಟರ್ ಹೊರಟು ಹೋಗಲು ಸ್ವಾತಿಗೆ ತನ್ನ ದುಡುಕಿನಿಂದ ಪಶ್ಚಾತ್ತಾಪವಾಗಲು ಮುತ್ತುವಿಗೆ ಸಾರಿ ಕೇಳಲು ಅವನು ಅಲ್ಲಿಂದ ತನ್ನ ರೂಮಿಗೆ ಹೋಗಿರುತ್ತಾನೆ. ಸ್ವಾತಿ ಸಹ ರೆಡಿಯಾಗಿ ಆಫೀಸ್ಗೆ ಹೋಗಲು ಹೊರಗೆ ಬಂದಾಗ ಮುತ್ತು ಇವತ್ತು ಮನೆಯಲ್ಲಿ ರೆಸ್ಟ್ ಮಾಡಬಹುದಲ್ಲ ಎಂದು ಹೇಳಿದಾಗ ಸ್ವಾತಿ ಇಲ್ಲ ನಾನು ಹೋಗ್ಬೇಕು ಎಂದು ಹೇಳಿ ಮುಂದೆ 2 ಹೆಜ್ಜೆ ಹಾಕಲು ಅವಳು ಬದಲಾಗುವುದಿಲ್ಲ ಎಂದು ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೋಗುತ್ತಾನೆ. ಮುತ್ತುವಿಗೆ ಸಾರಿ ಕೇಳ್ಬೇಕು ಎಂದು ಹಿಂದೆ ತಿರುಗಿದ ಸ್ವಾತಿ ಮುತ್ತು ಕಾಣದಿದ್ದಾಗ ಅವಳ ಮನಸ್ಸಿಗೆ ಬೇಸರವಾಗಿ ಕಣ್ಣಲ್ಲಿ ಅವಳಿಗೆ ತಿಳಿಯದ ಹಾಗೆ ಕಣ್ಣೀರು ಜಾರಿತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸ್ವಾತಿಗೆ ರಾಕೇಶ್ ತನ್ನ ಕಾರಿನಿಂದ ಇಳಿಯುತ್ತಿದ್ದದನ್ನು ಕಂಡು ಸಂತೋಷದಿಂದ ಅವನ ಬಳಿ ಓಡುತ್ತಾ ರಾಕೇಶ್ ಎನ್ನಲು ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿರುವ ರಶ್ಮಿಯನ್ನು ಕಂಡು ಶಾಕ್ ಆಗುತ್ತಾಳೆ. ರಾಕೇಶ್ನ ಪಕ್ಕದ ಸೀಟಿನಲ್ಲಿ ಕುಳಿತ ರಶ್ಮಿಯನ್ನು ಕಂಡ ಸ್ವಾತಿಗೆ ಶಾಕ್ ಆಗಲು ರಶ್ಮಿ ನೀನು ರಾಕಿ ಜೊತೆಗೆ ಎಂದಾಗ ರಶ್ಮಿ ಇವರು ನನ್ನ ಗಂಡ ಎನ್ನಲು ರಾಕಿ 2 ವರ್ಷ ಹಿಂದೆ ಹೇಳಿದ್ದು ಎಲ್ಲ ಸುಳ್ಳ ಹಾಗಾದ್ರೆ ಎನ್ನಲು ರಾಕೇಶ್ ಸ್ವಾತಿ ನಿಮ್ಗೆ ಎಲ್ಲಾ ವಿಚಾರ ಹೇಳ್ತೇವೆ ಬನ್ನಿ ನಮ್ ಜೊತೆಗೆ ಎನ್ನಲು ಸ್ವಾತಿ ಮನಸ್ಸು ಸಹ ಸತ್ಯ ತಿಳಿದುಕೊಳ್ಳಲು ಆ ತೊರೆಯಲು ಸರಿ ಎಂದು ಅವರ ಜೊತೆಗೆ ಅವರ ಮನೆಗೆ ಹೋಗ್ತಾಳೆ. ಅವರ ಮನೆಗೆ ಹೋದ ಸ್ವಾತಿಗೆ ಪ್ರಭಾಕರ್ ಪ್ರೀತಿಯಿಂದಲೇ ಸ್ವಾಗತಿಸಲು ಅವಳು ದಿನಾಕರ್ ಅವರ ಮಗಳು ಎಂದು ಸತ್ಯ ಗೊತ್ತಾದಾಗ ಸಂತೋಷದಿಂದ ದಿನಾಕರ್ ರಾಯರು ಚೆನ್ನಾಗಿದ್ದಾರೆ ನಮ್ಮ ಎಂದಾಗ ಸ್ವಾತಿ ಕಣ್ಣೀರು ಹಾಕುತ್ತಾ ಇಲ್ಲ ಸರ್, ಅವರು ತೀರಿ ಹೋಗಿ 2 ವರ್ಷ ಆಯ್ತು ಎಂದಾಗ
ಎಲ್ಲರೂ ದುಃಖದಿಂದ ಎಂತ ಕೆಲಸ ಆಯ್ತು, ರಾಯರ ವಿಷಯ ನಮಗೆ ಗೊತ್ತಾಗ್ಲೇ ಇಲ್ವಲ್ಲ. ಮುತ್ತು ಆದ್ರೂ ಹೇಳ್ಬೋದಿತ್ತು, ಅವನು ಒಂದು ಮಾತನ್ನು ಹೇಳಿಲ್ಲ ಎಂದು ವಿಷಾದಿಸಲು ಸ್ವಾತಿ ಕೋಪದಲ್ಲಿ ಆ ಮೋಸಗಾರನ ಬಗ್ಗೆ ಯಾಕೆ ಮಾತು ಬಿಡಿಸ ಎಂದಾಗ ರಶ್ಮಿ ಕೋಪದಲ್ಲಿ, ಸ್ವಾತಿ, ಇನ್ನೊಂದ್ಸಲ ಮುತ್ತು ಅಣ್ಣನ ಬಗ್ಗೆ ಮೋಸಗಾರ ಎಂದ್ರೆ ನಾ ಸುಮ್ನಿರಲ್ಲ ಎನ್ನಲು ಸ್ವಾತಿ ಆಶ್ಚರ್ಯದಿಂದ ನೋಡಲು ರಶ್ಮಿ ತನ್ನ ಮತ್ತು ರಾಕೇಶ್ ಮದುವೆ ಕಾರಣ ತಿಳಿಸಿದಾಗ ಸ್ವಾತಿ, ಎಲ್ಲರೂ ಸ್ವಾರ್ಥಿಗಳೇ, ನೀನು ನನ್ನ ಪ್ರಾಣ ಸ್ನೇಹಿತೆ ಎಂದುಕೊಂಡಿದ್ದೆ, ನೀನು ಆ ಮುತ್ತು ಜೊತೆಗೆ ಸೇರಿ ನನ್ನ ಪ್ರೀತಿಯನ್ನು ನನ್ನಿಂದ ಕಳಿಸಿದುಕೊಂಡ್ರಿ ಅಲ್ವಾ ಎಂದು ಬಿಕ್ಕಲು ಪ್ರಭಾಕರ್, ಸ್ವಾತಿ, ಇದರಲ್ಲಿ ಮುತ್ತು ಮತ್ತು ರಶ್ಮಿ ತಪ್ಪಿಲ್ಲಮ್ಮ, ತಪ್ಪೆಲ್ಲ ಈ ನನ್ನ ಮಗ ರಾಕೇಶ್ ಎಂದಾಗ ಸ್ವಾತಿ ಏನು ಅರ್ಥವಾಗದೆ ನೋಡಲು ಪ್ರಭಾಕರ್, ರಶ್ಮಿಗೆಲ್ಲ ಸತ್ಯ ಹೇಳಿಬಿಡಮ್ಮ, ಸಾಕು ಇಷ್ಟು ದಿನ ಸತ್ಯ ಮುಚ್ಚಿಟ್ಟು ಅನ್ಯಾಯವಾಗಿ ಮುತ್ತು ಅಪರಾಧಿಯಾಗಿ ನರಕ ಅನುಭವಿಸಿದ ಸಾಕು ಎನ್ನುತ್ತಾರೆ. ರಶ್ಮಿ, ಹೌದು ಮಾವ, ಇವತ್ತು ನಾನೆಲ್ಲ ಸತ್ಯ ಹೇಳಿ ನನ್ನ ಜೀವನ ಬೆಳಗಿಸಿ ತಮ್ಮ ಜೀವನವನ್ನು ನರಕ ಮಾಡಿಕೊಂಡ ನನ್ನ ಅಣ್ಣನ ಬಾಳನ್ನು ನಾನೇ ಸರಿ ಮಾಡ್ತೀನಿ ಎಂದು ಸ್ವಾತಿಗೆ ಸತ್ಯ ಹೇಳಲು ಪ್ರಾರಂಭ ಮಾಡ್ತಾಳೆ. ಸ್ವಾತಿ, ನಿಂಗೆ ನೆನಪಿದೆಯಾ, ನೀನು ಪರೀಕ್ಷಾ ಪೂರ್ವ ರಜೆ ಊರಿಗೆ ಹೋಗಿದ್ದೆ ಅವತ್ತು ರಾತ್ರಿ ಎಂದು ಮುಂದೆ ಹೇಳೋಕೆ ಆಗದೆ ಕಣ್ಣೀರು ಹಾಕಲು ರಾಕೇಶ್ ಮುಂದೆ ಬಂದು, ನನ್ನ ಕ್ಷಮಿಸಿ ಸ್ವಾತಿ, ಅವತ್ತು ರಾತ್ರಿ ನಾನು ಡ್ರಿಂಕ್ಸ್ ಮಾಡಿದ್ದು ನನ್ನ ಮನುಷ್ಯತ್ವವನ್ನೇ ಕಳೆದುಕೊಂಡಿದ್ದೆ, ನಿನ್ನ ಜೊತೆಗೆ ಎಷ್ಟೇ ಪ್ರೀತಿ ನಾಟಕವಾಡಿ ನಿನ್ನ ಅನುಭವಿಸ್ಬೇಕೆಂದುಕೊಂಡದ್ದು, ನೀವು ನನಗೆ ನಿಮ್ಮ ಕೈ ಸಹ ಟಚ್ ಮಾಡಲು ಅವಕಾಶ ನೀಡಲಿಲ್ಲ, ನಾನು ಅವತ್ತು ರಾತ್ರಿ ಹೇಗಾದ್ರೂ ಸರಿ ಇವತ್ತು ಅನುಭವಿಸಲೇಬೇಕೆಂದು ನಿಮ್ಮ ಪಿಜಿಗೆ ಬಂದಿದ್ದೆ, ಪಿಜಿಯಲ್ಲಿ ಜಾಸ್ತಿ ಯಾರು ಇಲ್ಲದಿರುವುದು ನನಗೆ ಅನುಕೂಲವಾಗುವಂತೆ ಮಾಡಿತ್ತು, ನೇರವಾಗಿ ನಿಮ್ಮ ರೂಮ್ಗೆ ಹೋದೆ, ಅಲ್ಲಿ ರಶ್ಮಿ ಮಲಗಿಕೊಂಡಿರುವುದನ್ನು ಕತ್ತಲಲ್ಲಿ ನೀವೇ ಎಂದು ತಿಳಿದು ಸದ್ದು ಮಾಡದೆ ಒಳಗೆ ಹೋದೆ, ಮೊದಲೇ ಯೋಚಿಸದ ಪ್ರಕಾರ ನಿಮ್ಮ ಮುಖಕ್ಕೆ ಸ್ಪ್ರೇ ಹಾಕಿದೆ, ರಶ್ಮಿ ತನ್ನ ಜ್ಞಾನ ತಪ್ಪಿದಳು, ನಾನು ನನ್ನ ಆಸೆ ನೀವೇ ಎಂದು ತಿಳಿದು ರಶ್ಮಿಯನ್ನು ಹಾಳು ಮಾಡಿಬಿಟ್ಟೆ, ಯಾರೋ ಬಂದು ಲೈಟ್ ಹಾಕಿದಾಗ ಭಯದಲ್ಲಿ ನಾನು ಕುಡಿದ ಮತ್ತು ಹೋಗಿ ನೋಡಲು ಅಲ್ಲಿ ರಶ್ಮಿ ಇದ್ದಳು, ಪಿಜಿ ಮೇಡಮ್ ನಂಗೆ ಹೊಡೆಯಲು, ರಶ್ಮಿಗೆ ಎಚ್ಚರವಾಗಿ ಅಳಲು, ನನಗೇನೋ ಮಾಡದೆ ತೋಚದೆ ಮನೆಗೆ ಬಂದು ಬಿಟ್ಟೆ, ನಂತರ ಸ್ವಲ್ಪ ದಿನಗಳಲ್ಲಿ ಮುತ್ತು ಮತ್ತು ರಶ್ಮಿ ತಂದೆ ತಾಯಿ ಬಂದು ನಮ್ಮ ತಂದೆಗೆ ಹೇಳಿ ನಮ್ಮ ಮದುವೆ ಮಾಡಿಸಿದರು, ನಾನು ರಶ್ಮಿಯನ್ನು ಕೀಳಾಗಿ ಕಾಣುತ್ತಿದ್ದೆ, ಆಗ ಒಂದಿನ ಮುತ್ತು ಸರ್ ನನಗೆ ಬುದ್ಧಿ ಹೇಳಿ ನಮಗೆ ಸರಿಯಾದ ಮಾರ್ಗ ತೋರಲು ಇವಾಗ ನಾವಿಬ್ಬರು ಚೆನ್ನಾಗಿದ್ದೇವೆ ಎಂದು ಸತ್ಯ ಹೇಳಿದಾಗ ಸ್ವಾತಿ ಕೋಪದಲ್ಲಿ ಅವನ ಕೆನ್ನೆಗೆ ಬಾರಿಸುತ್ತಾಳೆ, ಅಯ್ಯೋ ಪಾಪಿ, ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಿನಲ್ವೋ, ನಮ್ಮ ಮದುವೆ ಆದ ಮರುದಿನ ರಾತ್ರಿ ಕಾಲ್ ಮಾಡಿ ಯಾಕೋ ಸುಳ್ಳು ಹೇಳಿದೆ, ನೀ ಹೇಳಿದ ಸುಳ್ಳನ್ನು ನಂಬಿ ಅವರಿಗೆ ಯಾವ ಹೆಂಡತಿಗೆ ಕೊಡಲಾರದಷ್ಟು ನೋವು ಕೊಟ್ಟು ಬಿಟ್ನಲ್ಲ ಎಂದು ಬಿಕ್ಕಲು ಪ್ರಭಾಕರ್ ಸಹ ಮಗನಿಗೆ, ಛೀ ಪಾಪಿ, ಯಾಕೋ ಹೀಗೆ ಮಾಡಿದೆ ಎನ್ನಲು, ನನ್ನ ಕ್ಷಮಿಸಿ ಅಪ್ಪ, ರಶ್ಮಿಯನ್ನು ನನಗೆ ಮದುವೆ ಆಗಲು ಮುತ್ತು ಒತ್ತಡ ತಂದದ್ದು ನನಗೆ ಸಹಿಸಲು ಆಗ್ಲಿಲ್ಲ, ಅದಕ್ಕೆ ನಾನು ಅನುಭವಿಸಲಾಗದ ಇವಳನ್ನು ಯಾವನೋ ಗಂಡು ಅನುಭವಿಸಬಾರದು ಎಂಬ ಕೆಟ್ಟ ಯೋಚನೆಯಿಂದ ಹೀಗೆ ಮಾಡಿದೆ, ಆದ್ರೆ ಮುತ್ತು ಸರ್ ಒಳ್ಳೆಯ ಗುಣ ನನ್ನ ಮನುಷ್ಯನನ್ನಾಗಿ ಮಾಡಿತ್ತು, ಎಷ್ಟೋ ಸಾರಿ ಅವರ ಮನೆಗೆ ಹೋಗಿ ಸ್ವಾತಿಗೆ ಎಲ್ಲಾ ವಿಚಾರ ತಿಳಿಸಿ ಕ್ಷಮೆ ಕೇಳ್ಬೇಕೆಂದುಕೊಂಡೆ, ಆದ್ರೆ ಭಯದಲ್ಲಿ ಹೋಗಲು ಆಗ್ಲೇ ಇಲ್ಲ ಅಪ್ಪ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಸ್ವಾತಿ ತನ್ನ ತಪ್ಪಿಗೆ ಕಣ್ಣೀರು ಹಾಕಲು ಪ್ರಭಾಕರ್, ಮಗಳೇ ನಮ್ಮನ್ನು ಕ್ಷಮಿಸಮ್ಮ ಎಂದು ಕೈ ಮುಗಿಯುತ್ತಾ ಕಣ್ಣೀರು ಹಾಕುತ್ತಾರೆ. ಹಾಗೆ ಈಗಲಾದ್ರೂ ಗಂಡ ಹೆಂಡತಿ ಒಂದಾಗಿ ಬಾಳಿ ಎನ್ನಲು, ಹೌದು ಸರ್, ನನ್ನ ಗಂಡನ ನಿಜವಾದ ಪ್ರೀತಿ ಬಿಟ್ಟು ಇಂಥವನ ನಾಟಕದ ಪ್ರೀತಿ ಸಲುವಾಗಿ ಅವ್ರಿಗೆ ಕೊಡಬಾರದ ನೋವೆಲ್ಲ ಕೊಟ್ಟೆ, ಇವತ್ತೇ ನನ್ನ ಗಂಡನಿಗೆ ಕ್ಷಮೆ ಕೇಳಿ ಅವರೊಂದಿಗೆ ಬಾಳುವ ಅವಕಾಶವನ್ನು ಕೇಳುತ್ತೇನೆ ಎಂದು ಮನೆಗೆ ಹೋಗುತ್ತಾಳೆ. ಸ್ವಾತಿ ಮನೆಗೆ ಬರುವುದರಲ್ಲೇ ಮುತ್ತು ಮನೆಗೆ ಬಂದು ಗಾಬರಿಯಲ್ಲಿ ಇವಳೆಲ್ಲಿ ಹೋದಳು ಎಂದು ಆತಂಕ ಪಡುತ್ತಾ ಬಾಗಿಲಲ್ಲೇ ನಿಂತಿರಲು ಸ್ವಾತಿಯನ್ನು ಕಂಡು ಸಮಾಧಾನಗೊಳ್ಳುತ್ತಾ ಹಬ್ಬ ಬಂದ್ಲಲ್ಲ ಎಂದು ಒಳಗೆ ಹೋಗುತ್ತಿದ್ದವನ ಕಾಲನ್ನು ಯಾರೋ ಹಿಡಿದಿರುವ ಅನುಭವಕ್ಕೆ ಬಿಚ್ಚಿದ ಮುತ್ತು, ಏನ್ ಮಾಡ್ತಾ ಇದ್ದೀಯಾ, ಬಿಡು, ಏನಾಯ್ತು ಎನ್ನಲು ಸ್ವಾತಿ, ನನ್ನ ಕ್ಷಮಿಸಿ ಎಂದು ಅವನನ್ನು ತಬ್ಬಿಕೊಂಡು ಅಳಲು ಮುತ್ತು ಅವಳ ತಲೆ ಸವರುತ್ತಾ ಮೊದಲ ಬಾರಿಗೆ ತನ್ನ ಸಂಕೋಚ ಸ್ವಭಾವವನ್ನು ಬಿಟ್ಟು ಅವಳಿಗೆ ಸಮಾಧಾನ ಮಾಡಲು ಸ್ವಾತಿ ಸಹ ಅವನ ಕಾಳಜಿ ಪ್ರೀತಿಯಲ್ಲಿ ಕಳೆದು ಹೋಗ್ತಾಳೆ. ಮುತ್ತು ಕಾಳಜಿಂದ, ಯಾಕಮ್ಮ ಏನಾಯ್ತು ಪುಟ್ಟ, ಅಮ್ಮ ನೆನಪಾದ್ರ, ನನಗೂ ಇವತ್ತು ಯಾಕೋ ಮಾವ ಮತ್ತು ಅಮ್ಮ ನೆನಪು ತುಂಬಾ ಕಾಡ್ತಾ ಇದೆ ಎಂದಾಗ ಸ್ವಾತಿ, ಎಂತ ಮುಗ್ಧ ಈತ ಎಂದು ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ರಶ್ಮಿ ಮನೆಯಲ್ಲಿ ತನಗೆಲ್ಲ ಸತ್ಯ ಗೊತ್ತಾದ ವಿಚಾರ ತಿಳಿಸಲು ಮುತ್ತು ತೀಕ್ಷ್ಣವಾಗಿ ನೋಡುತ್ತಾನೆ. ಯಾಕೆ 2 ವರ್ಷದಲ್ಲಿ ಒಂದು ಬಾರಿಯೂ
ನನಗೆ ನಿಮ್ಮ ತಪ್ಪಿಲ್ಲ ಎಂದು ಹೇಳಿಲ್ಲ ಎಂದಾಗ ಅದು ಅದು ಎಂದು ರಾಗ ಹೇಳಲು, ಇವತ್ತಾದ್ರೂ ಹೇಳ್ರಿ ಯಾಕೆ ಮುಚ್ಚಿಟ್ಟದ್ದು ಎಂದು ಕೇಳಲು ಮುತ್ತು, ಅದು ಸ್ವಾತಿ. ಮಾವನಿಗೆ ಮಾತು ಕೊಟ್ಟಿದ್ದೆ, ರಶ್ಮಿ ವಿಚಾರ ಹೊರಗೆ ತಿಳಿದರೆ ಸಮಾಜ ಅವಳನ್ನು ತಪ್ಪಾಗಿ ತಿಳಿಯುವುದು ಬೇಡ ಅಂತ. ಮಾವ ನನ್ನಿಂದ ಮಾತು ತೆಗೆದುಕೊಂಡಿದ್ದರು. ಆದ್ರೆ ಇವತ್ತು ನಿಂಗೆ ಸತ್ಯ ಗೊತ್ತಾಯಿತು ಎಂದು ಸುಮ್ಮನಾಗಲು ಸ್ವಾತಿ, ಎಂಥ ದೊಡ್ಡ ಮನುಷ್ಯ ಇವನು. ಯಾರೋ ಒಬ್ಬ ಹುಡುಗಿಯನ್ನು ಮಾನದ ಸಲುವಾಗಿ ನನ್ನ ದೃಷ್ಟಿಯಲ್ಲಿ ಅಪರಾಧಿ ಆದರೂ ಪರವಾಗಿಲ್ಲ ಎಂದು ತನ್ನ ಬಗ್ಗೆ ಅವಳಿಗೆ ನಾಚಿಕೆ ಆಗುತ್ತದೆ. ರಾತ್ರಿ ಮುತ್ತು ತನ್ನ ಕೋಣೆಗೆ ಮಲಗಲು ಹೊರಟವನನ್ನು ತಡೆದು ತನ್ನ ಕೋಣೆಗೆ ಕಳಿಸಲು ಮುತ್ತು ಆಶ್ಚರ್ಯದಿಂದ ಸರಿ ಎಂದು ಹೋಗುತ್ತಾನೆ. ಸ್ವಾತಿ ರೂಮ್ ಮೊದಲ ರಾತ್ರಿಯಂತೆ ಸಿಂಗಾರಗೊಂಡಿರುವುದನ್ನು ಕಂಡ ಮುತ್ತು ಹೊಗಳು ನುಂಗುತ್ತಾ, ಮೇಡಮ್ ಏನು ಪೂರ್ಣ ಚೇಂಜ್ ಆಗಿದ್ದಾರೆ ಎಂದು ಸಂತಸ ಪಡುತ್ತಾ ನಿಂತಿರುವುದನ್ನು ಕಂಡು ಸ್ವಾತಿ ಅವನ ಬಳಿ ನಾಚುತ್ತಾ ಬಂದಾಗ ಮೊದಲ ಬಾರಿಗೆ ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿದ ಮುತ್ತು ಒಂದು ಕ್ಷಣ ಮೈಮರೆಯಲು ಸ್ವಾತಿ ಅವನಿಗೆ ಹಾಲು ಕೊಡಲು ಏನಿದೆಲ್ಲ ಎಂದು ಕೇಳಲು ಸ್ವಾತಿ ನಾಚುತ್ತಾ, ಹೋಗ್ರಿ ನಾನು ಹೆಣ್ಣು ಎಲ್ಲ ನಾನೇ ಹೇಳ್ಬೇಕಾ ಎಂದಾಗ ಮುತ್ತು, ಓ ಆಗ ಸರಿ ಎಂದು ಅರ್ಥವಾದಂತೆ ಅವಳನ್ನು ಮೋಹಕವಾಗಿ ನೋಡಲು ಸ್ವಾತಿ ನಾಚುತ್ತಾ, ನನಗೆ ನಿಮ್ಮೊಂದಿಗೆ ಬಾಳಲು ಅವಕಾಶ ಕೊಡ್ತೀರಾ ಎಂದು ಕಣ್ಣೀರು ಹಾಕಲು ಮುತ್ತು ಇಲ್ಲ ಎನ್ನುತ್ತಾನೆ. ಸ್ವಾತಿ ಅಳುತ್ತಾ, ನನ್ನ ತಪ್ಪಿಗೆ ಶಿಕ್ಷೆ ಆಗ್ಬೇಕು, ನಿಮಗಾಗಿ ನಾನು ಕಾಯುತ್ತೇನೆ ಎಂದು ಹೊರಗೆ ಹೊರಟವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡು ಮುತ್ತು, ಅಲ್ಲ ಕಣೆ, ಈಗಾಗಲೇ ನಮ್ಮ ಜೀವನದ 2 ವರ್ಷ ಮಧುರ ಕ್ಷಣಗಳನ್ನು ಹಾಳು ಮಾಡಿಕೊಂಡಿದ್ದೇವೆ. ಇನ್ನೂ ದೂರ ಇರೋಕೆ ನನ್ನಿಂದ ಸಾಧ್ಯವಿಲ್ಲ ಚಿನ್ನ ಎಂದು ಅವಳನ್ನು ಎತ್ತಿಕೊಂಡು ಮಂಚದ ಕಡೆಗೆ ಹೋಗಲು ಸ್ವಾತಿ ಸಂಪೂರ್ಣವಾಗಿ ಮುತ್ತುವಿನ ವಶವಾಗುತ್ತಾಳೆ. ಅವರಿಬ್ಬರ ಮಧುರ ಮಿಲನ ಅಂದಿನಿಂದ ಪ್ರಾರಂಭವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದಕ್ಕಾಗಿ.